ಆ ಒಡಂಬಡಿಕೆ ಹೇಗೆ ಆ ಒಡಂಬಡಿಕೆ ಹೇಗಿರ್ತದೆ ಅಂತ ಹೇಳಿದ್ರೆ, ಆ ಕವನೆಂಟ್ ಹೇಗಿರ್ತದೆ ಅಂತ ಹೇಳಿದ್ರೆ, ಅದನ್ನ ನಮ್ಗೆ ಅರ್ಥ ಆಗಲ್ಲ. ಯಾಕೆಂದ್ರೆ ನಾವು ಮನುಷ್ಯರು, ನಾವು ಇವತ್ತು ಮಾತು ಕೊಡ್ತೀವಿ, ನಾಳೆ ಮುರಿದಾಗ್ತೀವಿ ನಾವು. ಇವತ್ತು ಹೌದಂತ ಹೇಳಿ ನಾಳೆ ಇಲ್ಲ ಅಂತಲೇ ಹೇಳ್ತೀವಿ ನಾವು. ಆದ್ರಿಂದ ನಮಗೆ ಅದ್ರ ಮಹಿಮೆ ಗೊತ್ತಾಗಲ್ಲ. ಅದಕ್ಕೆ ನಾವು ಪ್ರತಿಯೊಂದು ಕೂಡ ದೇವರ ದೃಷ್ಟಿಯಿಂದ ನೋಡ್ಬೇಕು. ನೋಡಿ, ದೇವರಿಗೆ ಅದಕ್ಕೆ ಹೇಳ್ತಾರೆ, ಹೌದಾದ್ರೆ ಹೌದು, ಇಲ್ಲಾದ್ರೆ ಇಲ್ಲ, ಸಾಕು ಅಷ್ಟೇ. ಮತ್ತೆ ದೇವರಾಣೆ, ಆ ಅದಾಣೆ, ಇದಾಣೆ, ಪರಮಸಾದದಾಣೆ, ಬೈಬಲ್ ಆಣೆ, ಅದೆಲ್ಲ ಯಾಕೆ ಬೇಕು ನಮಗೆ? ಹಾಗಾದ್ರೆ ನಿನ್ನ ಜನ ಯಾಕೆ ನಂಬಲ್ಲ? ನೀನ್ ಯಾಕೆ ಆಣೆ ಇಡಬೇಕು? ಅಂದ್ರೆ ನೀನ್ ಮೊದಲು ಸುಳ್ಳು ಹೇಳ್ತಾ ಬಂದಿದ್ಯಾ ನೀನು, ಅದಕ್ಕೆ ನೀನು ಆಣೆ ಇಡ್ಬೇಕು. ಜನ ನಂಬಲ್ಲ ನಿನಗೆ. ಬಟ್ ನೀನು ಹುಟ್ಟಿನಿಂದಲೂ ಕೂಡ ನೀನ್ ಸತ್ಯ ಹೇಳ್ತಾ ಇದ್ದಿದ್ರೆ ಆಣೆ ಅಗತ್ಯನೇ ಇಲ್ಲ. ಯಾರು ಅವನು ಒಳ್ಳೆ ಮನುಷ್ಯ, ಅವನು ಪಾಪ, ಅವನು ಸುಳ್ಳು ಹೇಳಲ್ಲ, ಅವನ್ ಮಾತು ವೇದವಾಕ್ಯ ಇದ್ದಂಗೆ ಅಂತ ಹೇಳ್ತಾರೆ ಅವರು, ಜನರೇ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ನಿನ್ನ ಮಾತು ಸತ್ಯ, ಹೌದಾದ್ರೆ ಹೌದು, ಇಲ್ಲ ಆದ್ರೆ ಇಲ್ಲ, ಮುಗಿದೋಯ್ತು. ಮತ್ತೆ ಆಣೆ ಈ ಆಣೆ ಎಲ್ಲ ಯಾಕೆ ಬೇಕು? ಅದರಿಂದ ನಾವು ಮನುಷ್ಯರು ಬರೀ ಮೋಸಗಾರರು, ಸುಳ್ಳುಗಾರರು. ಅದಕ್ಕೋಸ್ಕರ ಏನ್ ಗೊತ್ತಾ, ದೇವರಾಣೆ, ಆಣೆ, ಬೈಬಲ್ ಆಣೆ ಎಲ್ಲ ಆಣೆ ಇಟ್ಕೊಂಡು ಮತ್ತೆ ಹೇಳುದು ಸುಳ್ಳೆ. ಆದ್ರೆ ದೇವ್ರ ಆತರಲ್ಲ ರೀ. ದೇವ್ರು ಏನಂತ ಹೇಳಿದ್ರೆ, ಒಂದ್ಸತಿ ಹೇಳಿದ್ಮೇಲೆ ಮುಗ್ದೋಯ್ತು. ಒಂದು ಇದೊಂದು ಹಾಡು ಬರ್ತಿದ್ದಾರೆ, ಬೈಬಲ್ ವಾಕ್ಯ ಆಧರಿಸಿ, ನೆಚ್ಚಿನ ದಾಸ ಸೇವಕನಿಗೆ ದೇವ್ರು ವಚನ ಕೊಟ್ರು, ಆಮೇಲೆ ದೇವರ ವಚನವನ್ನು ಮುರಿದಿಲ್ಲ. ಅದರಿಂದ ದೇವರು ಏನ್ ಹೇಳಿದ್ದಾರೆ, ಪ್ರವಾದಿಗಳ ಮುಖಾಂತರ ಏನ್ ಹೇಳಿದ್ದಾರೆ, ದೇವರು ಅದನ್ನ ನೆರವೇರಿಸ್ಕೊಡ್ತಾ ಇದ್ದಾರೆ. ಆ ದೇವರ ವಾಕ್ಯಕ್ಕೆ, ಆ ದೇವರು ಮತ್ತೆ ವಚನಕ್ಕೆ ಅವರು ಹಿಂದೆ ನೋಡ್ಲಿಲ್ಲ. ಅವರು ಅದೇನೇ ಕಷ್ಟ ಆಗಲಿ, ದೇವ್ರು ಕೊಟ್ಟ ವಚನ ಪಾಲಿಸಿದ್ದಾರೆ, ಪಾಲಿಸ್ತಾ ಇರ್ತಾರೆ. ಆದ್ರಿಂದ ನೋಡಿ, ನಾವು ಅದಕ್ಕೆ ದೇವರಿಗೆ ನಂಬಿಗಸ್ತರು ಅಂತ ಹೇಳ್ತೀವಿ. ಮತ್ತು ದೇವ್ರು ಏನೆಲ್ಲ ನಮ್ಗೆ ಹೇಳಿದ್ದಾರೆ ಅದು ಸ್ವರ್ಗದಲ್ಲಿ ನಡೆಸಿಯೇ ಕೊಡ್ತಾರ ಅವರು. ಸ್ವರ್ಗದಲ್ಲಿ ನಾವು ಯಾವ ತರ ಸಂಬಂಧ ಇರ್ತೀವಿ ಗೊತ್ತಾ ನಾವು? ಹಾಗಾದ್ರೆ ನೀವು ಯೋಚನೆ ಮಾಡಿ, ಈಗ ಗಂಡ ಹೆಂಡತಿ ಎಲ್ಲಿರ್ತಾರೆ? ಗಂಡ ಹೆಂಡತಿ ಹೇಗಿರ್ತಾರೆ? ಗಂಡ ಹೆಂಡತಿ ಈಗ ಮದುವೆ ಸಮಯದಲ್ಲಿ ಗಂಡ ಹೆಂಡತಿನ ಎಲ್ಲಿ ಕೂರಿಸ್ತಾರೆ? ಹಾಗಾದ್ರೆ ನಾವು ಯೇಸುವನ್ನು ವಧು ಆದ್ರೆ ಸ್ವರ್ಗದಲ್ಲಿ ಎಲ್ಲಿರ್ತೀವಿ ನಾವು? ಈಗ ಅದು ನೋಡಿ, ನೀವು ಸ್ವರ್ಗದಲ್ಲಿ ಕೆಲವು ಅಲ್ಲಿ ಒಂದೇ ಕಡೆ ಇದೆ, ನಾವು ಎಲ್ಲಾ ಜನ ಸೇರ್ಕೊಂಡು ದೇವ್ರನ್ನ ಸ್ತುತಿ ಮಾಡ್ತಾರೆ, ಹಲ್ಲೆಲೂಯ ಹಲ್ಲೆಲೂಯ ಅಂತ ಸ್ತುತಿ ಮಾಡ್ತಾರೆ. ಅಂದ್ರೆ ದೇವ್ರ ಮೇಲೆ ಕೂತಿರ್ತಾರೆ, ನಾವು ಕೆಳಗೆ ಕೂತ್ಕೊಂಡು ಭಜನೆ ಮಾಡುದ ಸ್ವರ್ಗದಲ್ಲಿ? ಹಾಗಾದ್ರೆ ಗಂಡ ಹೆಂಡತಿ ಈಗ ಏನು, ಗಂಡ ಅಲ್ಲಿ ಮೇಲೆ ಕೂತ್ಕೊಂಡಿರ್ತಾರೆ, ಹೆಂಡತಿ ಎಲ್ಲ ಕೆಳಗಡೆ ಕೂತಿರ್ತಾಳ. ಅವರು ಒಂದೇ ಇದ್ರಲ್ಲಿ ಕೂರ್ತಾರೆ, ಅವರು ಒಂದೇ ಸೋಫಾದಲ್ಲಿ ಅಥವಾ ಒಂದೇ ಒಂದೇ ಅಂತಸ್ತಿನ ಆ ಚೇರ್ನಲ್ಲಿ ಕೂತಿರ್ತಾರ, ಒಂದೇ ಮಟ್ಟದ್ದು, ಒಂದು ಮೇಲೆ ಕೆಳಗೆ ಏನಿರುವುದಿಲ್ಲಲ್ಲ. ಹಾಗಾದ್ರೆ ನಾವು ಯೇಸುನ ವಧು ಆದ್ರೆ ಎಲ್ಲಿರ್ತೇವೆ? ಯಾವ ಸ್ಥಿತಿಯಲ್ಲಿ ಇರ್ತೇವೆ ಸ್ವರ್ಗದಲ್ಲಿ? ಗಂಡ ಹೆಂಡತಿಯನ್ನ ಬಿಟ್ಟು ಒಂದ್ ನಿಮಿಷ ಬಿಟ್ಟಿರ್ತಾನ? ಈಗ ನಮ್ಮ ವಿಷಯ ಬಿಡಿ, ನಾವು ಈಗ ಏಕೆಂದ್ರೆ ಇಲ್ಲಿ ಈಗ ಮದುವೆ ಸ್ಟಾರ್ಟಿಂಗ್ ಅಲ್ಲಿ ನೋಡಿ ನೀವು, ಮದುವೆಯ ಸ್ಟಾರ್ಟಿಂಗ್ ನಲ್ಲಿ ಅವಾಗ ಗಂಡ ಹೆಂಡತಿ ಹೆಂಗಿರ್ತಾರೆ ಗೊತ್ತಾ? ಒಬ್ರನ್ನೊಬ್ರು ಬಿಟ್ಟಿರುವುದಿಲ್ಲ. ಎಲ್ಲಿ ಹೋದ್ರು ಕೂಡ ಅವರು ಹನಿಮೂನಿಗೆ ಎಲ್ಲೆಲ್ಲಿ ಹೋಗ್ತಾರೆ, ಮತ್ತೆ ಯಾವ ಟೈಮ್ ನಲ್ಲೂ ಕೂಡ ಅವರು ಒಬ್ರನ್ನ ಒಬ್ರು ಬಿಟ್ಟಿರುವುದೇ ಇಲ್ಲ. ಒಬ್ರು ಹೇಳ್ತಿದ್ರು, ಧ್ಯಾನ ಕೂಟಕ್ಕೆ ಹೋಗಿದ್ರು ಒಂದು ಪ್ಯಾರಿಸ್ ಅಲ್ಲಿ, ಅವ್ರು ಹೇಳ್ತಿದ್ರು, ನಾನು ಮದುವೆ ಆದ್ಮೇಲೆ ಇಷ್ಟು ವರ್ಷ, ಎಷ್ಟು 10-15 ವರ್ಷ ಒಂದು ದಿನ ಹೆಂಡತಿಯನ್ನ ಬಿಟ್ಟಿರ್ಲಿಲ್ಲ. ಬಟ್ ಧ್ಯಾನ ಕೂಟಕ್ಕೋಸ್ಕರ ನಾನು ಒಂದು ವಾರ ಹೆಂಡತಿಯಿಂದ ದೂರ ಇರ್ಬೇಕಾದ ಹೇಳಿದ್ರು. ಇಷ್ಟು ವರ್ಷ ನಾನು ಹೆಂಡತಿಯಿಂದ ಒಂದ್ ದಿನಾನು ಬಿಟ್ಟಿರ್ಲಿಲ್ಲ, ಆದ್ರೆ ಧ್ಯಾನ ಕೂಟಕ್ಕೋಸ್ಕರ ಒಂದು ವಾರ. ಹಾಗಾದ್ರೆ ಯೋಚನೆ ಮಾಡಿ, ಗಂಡ ಹೆಂಡತಿ ಎಷ್ಟು ಅನ್ಯೋನ್ಯವಾಗಿರ್ತಾರೆ, ಎಷ್ಟು ಒಂದಾಗಿರ್ತಾರೆ. ಒಬ್ರು ಒಂದು ರೂಮ್ ನಲ್ಲಿ ಮಲಗುದು, ಮತ್ತು ಇನ್ನೊಬ್ರು ಮಲಗುದು, ಅಥವಾ ಗಂಡ ಮೇಲೆ ಒಂದು ಮಂಚದಲ್ಲಿ, ಹೆಂಡತಿಯಲ್ಲಿ ಕೆಳಗಡೆ, ಇದಕ್ಕೆಲ್ಲ ಉಂಟಾ? ಬಟ್ ನಾವು ಮನುಷ್ಯರ ಹತ್ರ ಮಾಡ್ತೀವಿ. ಯಾಕೆಂದ್ರೆ ನಮ್ಗೆ ಇವತ್ತು ಲವ್ ಯು, ನಾಳೆ ಹೇಟ್ ಯು ಅಂತೀವಿ, ನಾವು ದ್ವೇಷ ಮಾಡ್ತೇವೆ, ಆದ್ರಿಂದ ನಮ್ಮಲ್ಲಿ ವಿರಸಗಳು ಬರ್ತವೆ. ಈ ರೀತಿಯಲ್ಲಿ ಅದಕ್ಕೆ ನಾವು ದೇವರ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ನಮ್ಮ ಈ ಬಲಹೀನತೆಗಳು ದೇವರ ಪರಿಶುದ್ಧ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ವಿಫಲವಾಗ್ತದೆ. ನಮಗೆ ಆಗುದಿಲ್ಲ ಅದು. ಯಾಕೆಂದ್ರೆ ನಮ್ಮ ಬಲಹೀನತೆಗಳು ಮುಂದೆ ಬರ್ತವೆ, ನಾವು ಕಣ್ಣ ಮುಂದೆ ಬರ್ತವೆ. ದೇವ್ರು ನಮ್ಮ ತಂದೆ ಅಂತ ಹೇಳುವಾಗ ಒಂದು ಮಗು ಬಹಳ ಬೇಸರ ಮಾಡ್ತು, ದೇವ್ರು ನಮ್ ತಂದೆನ, ಅಯ್ಯೋ ದೇವರೇ ಏನಾಯ್ತು? ನಮ್ ದೇವ್ರ, ನಾನು ಒಳ್ಳೆಯವ್ರಂತ ತಿಳ್ಕೊಂಡಿದ್ದೆ, ದೇವ್ರ ನಮ್ಮ ಅಪ್ಪನ. ಯಾಕೆಂದ್ರೆ ಇವನ ಅಪ್ಪ ಕುಡ್ಕೊಂಡ್ಬಂದು ಮನೆಯಲ್ಲಿ ಸದ್ದ ಜಗಳ ಗಲಾಟೆ, ಹೊಡೆಯುದು ಬಡಿಯುದು. ಅಂತವ್ರಿಗೆ ದೇವ್ರು ನಿಮ್ ತಂದೆ ಅಂತ ಹೇಳಿದ್ರೆ ಏನ್ ಅರ್ಥ ಆಗುತ್ತೆ ಆ ಮಕ್ಕಳಿಗೆ? ಅಪ್ಪ ಕುಡ್ಕೊಂಡ್ಬಂದು ದಿನಾ ಗಲಾಟೆ ಮಾಡುದಾದ್ರೆ. ಅದಕ್ಕೆ ಹೇಳ್ತೀವಿ, ನಮ್ಮ ಬಲಹೀನತೆಗಳು ನಮ್ಗೆ ಸತ್ಯ ತಿಳ್ಕೊಳ್ಳಿಕ್ಕೆ ನಮ್ಗೆ ಬಹಳ ಕಷ್ಟ ಆಗ್ತಾ ಇದೆ. ನಮ್ಮ ಬಲಹೀನತೆಗಳು, ನಮ್ಮ ವೀಕ್ನೆಸ್, ನಮ್ಮ ಸ್ವಾರ್ಥ,
ಅದರಿಂದ ದೇವ್ರ ಒಳ್ಳೆತನ ನಮ್ಗೆ ಎಷ್ಟು ವಿವರಿಸಿದ್ರು ಕೂಡ ಅರ್ಥ ಮಾಡ್ಕೊಳಕ್ ಆಗಲ್ಲ. ಯಾಕೆಂದ್ರೆ ನಮ್ ಬಲಹೀನತೆಗಳು ನಮ್ ಕಣ್ಣ ಮುಂದೆ ಬರ್ತವೆ. ಅದಕ್ಕೋಸ್ಕರ ಈ ಗಂಡ ಹೆಂಡತಿಯ ಸಂಬಂಧಗಳು ಉಂಟಲ್ಲ, ಬೇಕಾದ್ರೆ ಮದುವೆ ಫಸ್ಟ್ ದಿನ ಕೆಲವು ದಿನಗಳು ನೋಡಿ ಅವ್ರು ಎಷ್ಟು ಅನ್ಯೋನ್ಯವಾಗಿರ್ತಾರೆ. ಒಬ್ಬರನ್ನೊಂದು ಎಲ್ಲಿ ಬೈಬಲ್ ನಲ್ಲಿ ಕೂಡ ಉಂಟು, ಮದುವೆ ಆದವನು ಯುದ್ಧಕ್ಕೂ ಕೂಡ ಸೇರುವಂಗಿಲ್ಲ ಅಂತ. ಯುದ್ಧಕ್ಕೂ ಹೋಗ್ಬಾರ್ದು, ಅವನು ಗಂಡ ಹೆಂಡತಿ ಜೊತೆ ಸ್ವಲ್ಪ ಟೈಮ್ ಬಿಟ್ಬಿಡಿ, ಅವರು ಒಂದು ಅನ್ಯೋನ್ಯವಾಗಿರ್ಲಿ ಸ್ವಲ್ಪ ಟೈಮ್, ಅದರಿಂದ ಅವರಿಗೆ ಡಿಸ್ಟರ್ಬ್ ಮಾಡಬೇಡಿ ಅಂತ. ಹಾಗಾದ್ರೆ ನಮ್ಮ ಯೇಸುಸ್ವಾಮಿ ಅನ್ಯೋನ್ಯತೆ ಎಷ್ಟು ಚೆನ್ನಾಗಿರ್ಬೋದು ಯೋಚನೆ ಮಾಡಿ. ಯೇಸನವನು ಒಂದಿನ ಒಂದ್ ಕ್ಷಣ ಬಿಟ್ಟಿರ್ತಾರ. ಈ ಪ್ರಪಂಚದ ಪ್ರೀತಿನೇ ನಾನು ಹೇಳಿದೆ, ಪ್ರಪಂಚದ ಪ್ರೀತಿನೇ ಒಂದು ನಿಮಿಷ ಬಿಟ್ಟಿರಲ್ಲ ಗಂಡ ಹೆಂಡತಿಯರು, ಲವರ್ಸ್ಗಳು. ಬೇಕಾದ್ರೆ ಒಟ್ಟಿಗೆ ಬದುಕ್ತಾರೆ, ಬೇಕಾದ್ರೆ ಒಟ್ಟಿಗೆ ನೇಣಾಕೊಂಡು ಸಾಯ್ತಾರೆ. ಏನಾದ್ರು ಸಮಸ್ಯೆ ಬಂದ್ರೆ ಎಲ್ಲ ಒಟ್ಟಿಗೆ ಹೋಗ್ಬಿಟ್ಟು ವಿಷ ತಗೊಳ್ತಾರೆ ಬೇಕಾದ್ರೆ. ಯಾಕೆಂದ್ರೆ ಅವ್ರಿಗೆ ಬಿಡ್ಲಿಕ್ ಬೇಡ. ನೀನಿಲ್ದೆ ನಾನಿಲ್ಲ, ನಾನಿಲ್ದಿದ್ರೆ ನೀನಿಲ್ಲ, ಅದು ಯೋಚನೆ ಮಾಡಕ್ಕೂ ಆಗಲ್ಲ ಅವ್ರ ಕೈಯಲ್ಲಿ. ಅಂದ್ರೆ ಅಷ್ಟು ಅನ್ಯೋನ್ಯತೆ ಅವರಲ್ಲಿ, ಅಷ್ಟು ಪ್ರೀತಿ. ಗೊತ್ತಾಯ್ತಲ್ಲ? ಈ ಪ್ರೀತಿಯಿಂದ ನಾವು ದೇವ್ರನ್ನ ಯೇಸನ್ನ ನೋಡ್ಬೇಕು. ಒಂದ್ ಕ್ಷಣ ನಮ್ಮನ್ನು ಬಿಟ್ಟಿರ್ತಾರೆ ಯೇಸುಸ್ವಾಮಿ, ಒಂದು ಕ್ಷಣ ನಮ್ಮನ್ನ ಬೇರೆ ಆಗ್ಲಿಕ್ಕೆ ಯೇಸುಸ್ವಾಮಿ ಮನುಷ್ಯರೇ ಅವರೇ ಹೇಳಿದ್ರು, ಒಂದು 10-15 ವರ್ಷ ನಾನು ಒಂದ್ ದಿನಾನು ಹೆಂಡತಿಯನ್ನ ಬಿಟ್ಟಿರ್ಲಿಲ್ಲ, ಈಗ ದೇವ್ರ ಇದಕ್ಕೋಸ್ಕರ ನಾನು ಬಿಟ್ಟು ಹೋಗ್ಬೇಕಾಯ್ತು ಅಂತ. ಅಥವಾ ಕೆಲವು ಸತಿ ಅರ್ಜೆಂಟ್ ಕೆಲಸದ ನಿಮಿತ್ತ ಮಾತ್ರ, ಅದು ಕುಟುಂಬಕ್ಕೋಸ್ಕರ, ಅದು ಹೆಂಡತಿಯ ಹಿತಕ್ಕೋಸ್ಕರನೇ, ಫ್ಯಾಮಿಲಿ ಹಿತಕ್ಕೋಸ್ಕರನೇ ಬಿಟ್ಟಿರ್ಬೇಕಾಗತ್ತೆ ಹೊರತು ಸ್ವಾರ್ಥಕ್ಕೋಸ್ಕರ ಬಿಟ್ಟಿರುವುದಿಲ್ಲ ಅವರು. ಅಲ್ಲೂ ಕೂಡ ನೆನೀತಾ ಇರ್ತಾರೆ ಹಗಲು ರಾತ್ರಿ, ಫ್ಯಾಮಿಲಿನ ನೆನ್ಸ್ಕೊಳ್ತಾ ಇರ್ತಾರೆ ಅವರು. ಲವ್ ಅಂದ್ರೆ ಆತರ. ಆದ್ರಿಂದ ಇಲ್ಲಿ ಯೇಸುಸ್ವಾಮಿನೇ ನಮ್ಮ ವರ ವಧು ಅಂತ ಸುಮ್ನೆ ಒಂದು ನಾಟಕಕ್ಕೋಸ್ಕರ ಅಲ್ಲ. ಈ ಪಿಕ್ಚರ್ ನಲ್ಲಿ, ನಾಟಕದಲ್ಲಿ ನೀನ್ ನನ್ನ ಹೆಂಡತಿಯಾಗಿರು ಅಂತ ಹೇಳ್ಕೊಂಡು ಅದು ನಾಟಕ ಮುಗಿದ್ಮೇಲೆ ಸಂಬಂಧ ಮುಗ್ದೋಗುತ್ತೆ. ಹಾಗೆ ಯೇಸುಸ್ವಾಮಿ ಲೋಕದಲ್ಲಿ ಬಂದ್ ಹೇಳ್ಬೋದು, ಬರೀ ಒಂದು ನಾಟಕ ಮಾಡಿದ್ದಲ್ಲ ಪ್ರಿಯರೇ, ಇದೊಂದು ಪರ್ಮನೆಂಟ್ ಬಾಂಡ್ ಇದು. ಅದಕ್ಕೆ ಒಡಂಬಡಿಕೆ ಅಂತ ಅಲ್ಲಿ ಹೇಳ್ತಾರಲ್ಲ, ತಮ್ಮ ಅನಂತ ಒಪ್ಪಂದದಲ್ಲಿ ಸೇರಿಸ್ಕೊಂಡ್ರು. ಅನಂತ ಒಪ್ಪಂದ ಅಂದ್ರೆ 1 ದಿನದ್ದ, 2 ದಿನದ್ದ, 1 ಯುಗದ್ದ ಈ ಒಪ್ಪಂದ ಎಷ್ಟು ನಮ್ದು. ಅದಕ್ಕೆ ಯೇಸು ಹೇಳ್ತಾರೆ ಡೈವರ್ಸ್ ಇಲ್ಲ ಅಂತ ಹೇಳಿದ್ ಇದಕ್ಕೋಸ್ಕರ. ಬಟ್ ನಮ್ ಜನರಿಗೆ ಆಗುತ್ತೆ, ಮದುವೆ ಆದ 2ನೇ ದಿನದಲ್ಲಿ ಅಲ್ಲಿ ಡೈವರ್ಸಿಗೆ ಅಪ್ಲೈ ಮಾಡಿರ್ತಾರೆ. ತುಂಬಾ ಜನ ಮಾಡ್ತಾ ಇದ್ದಾರೆ ಆತರ. ಎಷ್ಟು ಅರ್ಜಿಗಳು ಡೈವರ್ಸಿಗೋಸ್ಕರ. ಇಂಥವರಿಗೆ ದೇವರ ಪ್ರೀತಿ, ಯೇಸು ಪ್ರೀತಿ ಅಂದ್ರೆ ಏನ್ ಅರ್ಥ ಆಗುತ್ತೆ ಹೇಳ್ರಿ? ಅದರಿಂದ ನಾವು ಜೀವನ ಮಾಡಿ ಅರ್ಥ ಮಾಡ್ಕೋಬೇಕು ದೇವರ ಪ್ರೀತಿ, ಯೇಸು ಪ್ರೀತಿ ಸಂಬಂಧ ಏನಂತ ಹೇಳ್ಕೊಂಡ್ರೆ, ಗಂಡ ಹೆಂಡತಿ ಅನ್ಯೋನ್ಯವಾಗಿ ಜೀವನ ಮಾಡಿ ಅದನ್ನ ಅರ್ಥ ಮಾಡಿ ಟ್ರೈ ಮಾಡ್ಬೇಕು. ಗೊತ್ತಾಯ್ತಲ್ಲ? ಈಗ ಸಮಸ್ಯೆಗಳು ಎಲ್ಲದ್ರಲ್ಲೂ ಬರ್ತವೆ. ಈಗ ಯೇಸುಸ್ವಾಮಿ ಕೂಡ ಸಮಸ್ಯೆ ಈ ಲೋಕದಲ್ಲಿ ಬಂದ್ಮೇಲೆ ಇದ್ದೇ ಇತ್ತು ಅವರಿಗೆ. ಯೇಸುಸ್ವಾಮಿ ಮನುಷ್ಯರಾಗಿ ಬಂದ್ರು ಕೂಡ ಬಂದಿದ್ರಿಂದ, ಬಲಹೀನತೆಯಲ್ಲಿ ಬಂದಿದ್ರಿಂದ ಅವ್ರಿಗೂ ಕೂಡ ಬಲಹೀನತೆ ಇತ್ತಲ್ಲ. ಬಟ್ ಅದನ್ನ ಯೇಸುಸ್ವಾಮಿ ಜಯಿಸಿದ್ರು, ಎಲ್ಲ ಜಯಿಸಿದ್ರು. ಯೇಸುಸ್ವಾಮಿ ಯಾವ ಮಟ್ಟದಲ್ಲಿ ಅವರನ್ನು ನಮ್ಮನ್ನು ಪ್ರೀತಿ ಮಾಡಿದ್ರು ಅಂತ ಹೇಳಿದ್ರೆ, ತನ್ನನ್ನೇ ದೇವನ್ನಾಗಿ ಕೇವಲ ಕಂಡ್ರು ಅವರು. ಪೌಲ ಹೇಳ್ತಾನಲ್ಲ, ನನಗೆ ಈ ಜೀವ ತೃಣ ಸಮಾನ ಅಂತಾನೆ, ಹುಲ್ಲಿಗೆ ಸಮಾನ ಅಂತಾನೆ ಪೌಲ. ನಾನು ಯೇಸುಗಾಗಿ ಬದುಕ್ಬೇಕು, ನನ್ನ ಸ್ವಾರ್ಥಕ್ಕಾಗಿ ಅಲ್ಲ ಅಂತ. ಹಾಗಾದ್ರೆ ನಮ್ ದೇವರು ಎಷ್ಟು ನಮ್ಗಾಗಿ ಬದುಕ್ತಾರೆ, ಎಷ್ಟು ನಮ್ಗೋಸ್ಕರ ಅವರು ಪ್ರಾಣ ಎಲ್ಲವನ್ನ ಅರ್ಪಿಸ್ಕೊಡ್ತಾರೆ ದೇವರು. ಅದು ನಾವು ಯೋಚನೆ ಮಾಡ್ಬೇಕಾದದ್ದು. ಆದ್ರಿಂದ ಅನಂತ ಒಪ್ಪಂದದಲ್ಲಿ ಸೇರಿಸ್ಕೊಂಡ್ರು. ಯುಗ ಯುಗಾಂತರದ ಒಪ್ಪಂದ ಇದು, ಒಂದು ಟೆಂಪರರಿ ಒಪ್ಪಂದ ಅಲ್ಲ ಇದು. ಗೊತ್ತಾಯ್ತಲ್ಲ? ಅಳಿಯದ ಅನಂತವಾದ ಅಂತ ಒಂದು ಒಪ್ಪಂದ, ನೆವರ್ ಎಂಡಿಂಗ್ ಒಪ್ಪಂದದಲ್ಲಿ, ಒಡಂಬಡಿಕೆಯಲ್ಲಿ ನಮ್ಮನ್ನು ಸೇರಿಸ್ಕೊಂಡ್ರು. ಆಮೇಲೆ ದೇವ್ರು ಕೊಟ್ಟ, ನಾನು ಹೇಳಿದ್ದೀನಿ, ಒಂದ್ಸತಿ ಮಾತು ಕೊಟ್ರೆ ಅದು ಮುರಿಯಕ್ಕ ದೇವ್ರ ಕೈಲಿ ಆಗಲ್ಲ. ಅದು ನೋಡಿ, ಇವರು ಏಷರೋಸ್ ರಾಜನ ಇದು ಎಸ್ತೇರ್ ಪುಸ್ತಕದಲ್ಲಿ ನಾವು ಓದ್ತೀವಿ. ಅಲ್ಲಿ ಏನಂತ ಹೇಳಿದ್ರೆ, ಅವರು ಒಂದ್ಸತಿ ಮಾಡಿದ ಒಂದು ಏನು ಕಾನೂನನ್ನ ರಾಜನಿಗೂ ಮುರಿಯಕ್ಕಾಗಲ್ಲ ಅಂತ. ಅರ್ಥ ಆಯ್ತಲ್ಲ? ಈಗ ಸಡನ್ ನೆನ್ ಬಂತು, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಅಲ್ಲಿ ಎಸ್ತೇರ್ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೀವಿ, ಐಶ್ವತ್ ರಾಜ ಅಂತ ಹೇಳ್ಕೊಂಡು ಅವನು ಒಂದು ಕಾನೂನು ಮಾಡ್ತಾನೆ. ಅದು ಇವನಿಂದಾಗಿ ಒಂದು ತಪ್ಪಾದ ಕಾನೂನು ಮಾಡ್ತಾನೆ. ಅವನ ಮಂತ್ರಿ ಹಾಮಾನ್ ಅಂತ ಒಬ್ಬ ಕೆಟ್ಟ ಮಂತ್ರಿ ಇದ್ರೆ, ಅವನಿಗೆ ಯಹೂದ್ಯರ ಸರ್ವನಾಶಕ್ಕಾಗಿ ಅವನು ಪ್ಲಾನ್ ಮಾಡ್ತಾನೆ. ಆಮೇಲೆ ರಾಜನಿಂದ ಅವನು ಅಪ್ಪಣೆಯನ್ನು ಹೊರಡಿಸ್ತಾನ ಅವನು.
ಆಮೇಲೆ ಗೊತ್ತಾಗ್ತದೆ, ಓ ರಾಜ ತಪ್ಪು ಮಾಡಿದಂತ ಎಸ್ತೇರ್ ಮತ್ತೆ ಅವಳಿಗೆ ಅವನಿಗೆ ಹೇಳ್ತಾಳೆ, ತಿಳಿ ಹೇಳ್ತಾಳೆ ಅವಳು. ಆವಾಗ ರಾಜನ ಅರಿಯುತ್ತೆ, ನಾನು ಎಂತ ದೊಡ್ಡ ತಪ್ಪು ಮಾಡಿದ್ದೇನೆ, ಈ ನನ್ನ ಒಂದು ಆಜ್ಞೆಯಿಂದಾಗಿ ಇಡೀ ಯಹೂದ್ಯ ಜನಾಂಗ, ಎಸ್ತೇರ್ ಜನಾಂಗನೇ ನಾಶವಾಗ್ತದೆ ಅಂತ. ಈಗ ರಾಜನಿಗೆ ಆ ಕಾನೂನು ಚೇಂಜ್ ಮಾಡುವುದಿತ್ತಲ್ಲ, ಓ ಸರಿ ಸರಿ ಆ ಕಾನೂನು ರದ್ದು ಮಾಡ್ತೇನೆ, ಇಲ್ಲ, ಅವರ ಇದ್ರಲ್ಲೇ ಇಲ್ಲ, ಅದು ಅವರ ಒಂದು ಏನು ಪದ್ಧತಿಯಲ್ಲಿ ಇಲ್ಲ, ಅದು ಕಾನೂನು ರದ್ದು ಮಾಡುವಂಥದ್ದು ಇಲ್ವೇ ಇಲ್ಲ. ಅದು ಒಂದ್ಸತಿ ಕಾನೂನು ಮಾಡಿದ್ಮೇಲೆ ಆ ಕಾನೂನು ಏನೇ ಆದ್ರೂ ಕೂಡ ಆ ಕಾನೂನು ಶಾಶ್ವತ ಆಗಿರುತ್ತೆ, ಆ ಕಾನೂನು ರದ್ದು ಮಾಡಕ್ ಆಗಲ್ಲ. ಅದಕ್ಕೆ ಇವನು ಉಳ್ಸಕ್ಕೆ ರಾಜ ಏನ್ ಮಾಡ್ತಾನೆ, ಮತ್ತೊಂದು ಕಾನೂನು ಹೊರಡಿಸ್ತಾನೆ, ಅವನು ಮತ್ತೊಂದು ಕಾನೂನನ್ನು ಹೊರಡಿಸ್ತಾನೆ. ಈ ಕಾನೂನು ರದ್ದು ಮಾಡಕ್ ಆಗಲ್ಲ, ಇಲ್ದಿದ್ರೆ ಎಷ್ಟು ರಾಜನಿಗೆ ಆಗಲ್ಲ ಅಂತ ಹೇಳಿದ್ರೆ, ಅದು ಪರ್ಸಿಯರ ಪದ್ಧತಿ ಆ ತರ ಇತ್ತು, ಗೊತ್ತೈತಲ್ಲ. ಈಗ ನಮ್ದು ಎಲ್ಲಿ ನೋಡಿದ್ರೆ ನಾವು ನಮ್ಮ ಇವರು ಅಂಬೇಡ್ಕರ್ ಮಾಡಿದ್ದು ನಮ್ಮ ಕಾನ್ಸ್ಟಿಟ್ಯೂಷನ್ ಖುಷಿ ಬಂದಂಗೆ ಚೇಂಜ್ ಮಾಡ್ತಾರೆ. ಬಟ್ ಅವ್ರದ್ದಾತರ ಈ ಮುಸ್ಲಿಂಗಳದ್ದು ನೋಡಿ, ಮುಸ್ಲಿಂಗಳದ್ದು ಈ ಶರಿಯತ್ ಕಾನೂನುಗಳು ಹೋದ್ರೆ ಚೇಂಜ್ ಮಾಡಲ್ಲ ಅವರು, ಗೊತ್ತೈತಲ್ಲ. ಹಾಗೆ ಹಾಗೆ ಆ ಕಾನೂನನ್ನ ಯಾವ ಕಾನೂನು ಮತ್ತೆ ಬೇರೆ ಒಂದು ಕಾನೂನು ಆಜ್ಞೆ ಹೊರಡಿಸಿ ರಾಜ ಇವ್ರನ್ನ ಕಾಪಾಡ್ತಾನ. ಅವನು ಅವ್ರು ಯುದ್ಧಕ್ಕೆ ಬರುವ ಮುಂಚೆ ಅದು ದಿನ ಫಿಕ್ಸ್ ಮಾಡಿದ್ದು, ಇಂಥ ದಿನ ಅಂತ. ಆದ್ರೆ ಆ ದಿನಕ್ಕೆ ಮುಂಚೆ ನೀವೇ ಅವ್ರನ್ನ ನಾಶ ಮಾಡಕ್ ಹೋಗಿ ಅಂತ ಹೇಳ್ಕೊಂಡು ಇನ್ನೊಂದು ಕಾನೂನು ಹೊರಡಿಸ್ತಾನೆ ರಾಜ. ಈ ಪ್ರಕಾರ ಅವ್ರನ್ನ ರಕ್ಷಣೆ ಮಾಡ್ತಾ ಇದ್ದ. ನಾನು ಯಾಕೆ ಹೇಳ್ತಾನೆ ಇದ್ದಂತ ಹೇಳಿದ್ರೆ, ಇಲ್ಲಿ ದೇವರ ಒಂದು ಕಾನೂನು ಆಜ್ಞೆ ದೇವರಿಗೆ ಮುರಿಯಕ್ಕಾಗಲ್ಲ ಅಂತ. ದೇವರು ಸರ್ವಶಕ್ತರ ಹೌದು, ಬಟ್ ದೇವ್ರಿಗೊಂದು ನೀತಿ ಇದೆ ರೀ, ದೇವರಿಗೊಂದು ನ್ಯಾಯ ನೀತಿ ಇದೆ, ದೇವ್ರಿಗೊಂದು ಶಿಸ್ತು ಕ್ರಮ ಇದೆ. ಅದಕ್ಕೆ ನಾವು ದೇವ್ರು ನಂಬ್ತೀವಿ. ಆ ಶಿಸ್ತು ಕ್ರಮ ಇಲ್ದಿದ್ರೆ ದೇವ್ರನ್ನ ಯಾರು ನಂಬ್ತಾರೆ? ಅವ್ ಎಷ್ಟು ಒಳ್ಳೆಯವರಾಗ್ಲಿ, ಅದು ಬೇರೆ ಪ್ರಶ್ನೆ ಅದು. ಬಟ್ ಆ ನಿಯಮ ಇಲ್ಲ, ಶಿಸ್ತು ಇಲ್ಲ, ಆ ದೇವ್ರನ್ನ ಯಾರು ನಂಬ್ತಾರೆ? ಅದಕ್ಕೋಸ್ಕರ ಈ ನಿಯಮಗಳು ಬಹಳ ದೇವ್ರು ಕೂಡ ಬಹಳ ಒಂದು ಶಿಸ್ತನ್ನ ಪಾಲಿಸೋ ದೇವರಾಗಿದೆ. ಅದರಿಂದ ದೇವ್ರನ್ನ ನಂಬ್ತೀವಿ ನಾವು. ಯಾಕೆಂದ್ರೆ ದೇವರು ಒಂದ್ಸತಿ ಕೊಟ್ಟ ಮಾತನ್ನ ಬದಲಾಯಿಸೋ, ಅದು ಏನೇ ಕಷ್ಟ ಆಗ್ಲಿ. ಅದಕ್ಕೆ ಪ್ರಿಯರಿ, ಇಲ್ಲಿ ನೋಡಿ ನಾವು ಅನಂತ ಒಪ್ಪಂದ ಅಂತ ಹೇಳಿದ್ರೆ, ಒಂದ್ಸತಿ ನಾವು ಯೇಸು ನಮ್ಮನ್ನ ವಧುವಾಗಿ ಸ್ವೀಕಾರ ಮಾಡಿದ್ಮೇಲೆ ಏಸಮಿ ಅದನ್ನ ಚೇಂಜ್ ಮಾಡುದು. ಅಲ್ಲಿ ಪೌಲ ಕೂಡ ರೋಮರ್ 8ನೇ ಅಧ್ಯಾಯದಲ್ಲಿ ಹೇಳ್ತಾನಲ್ಲ, ಕ್ರಿಸ್ತ ಯೇಸುನ ಪ್ರೀತಿಯಿಂದ ಬೇರೆ ಮಾಡ್ಲಿಕ್ಕೆ ಯಾರಿಗೆ ಸಾಧ್ಯ? ಖಡ್ಗ, ಕಟಾರಿ, ಬೆಂಕಿ, ನೀರು, ಪಾತಾಳದ ಶಕ್ತಿಗಳು, ಅಂತರಿಕ್ಷ ಶಕ್ತಿಗಳು, ಸೈತಾನ ಶಕ್ತಿಗಳು, ಯಾವುದೇ ಶಕ್ತಿಗಳಿಗೆ ಸಾಧ್ಯವಿಲ್ಲ. ಏಸಮ್ಯ ಪ್ರೀತಿ ನಮ್ಮನ್ನ ಯೇಸು ಕೂಡ ದೇವ್ರಿಗೂ ಸಾಧ್ಯ ಇಲ್ಲ. ಏಸಮ್ ನಮ್ ದೂರ ಮಾಡ್ತಾರ? ಇಲ್ಲ, ಅವ್ರಿಗೆ ಸಾಧ್ಯವಿಲ್ಲ ಅಂದ್ರೆ ಆತರ ದೇವರ ಪ್ರೀತಿ. ದೇವ್ರಿಗೂ ಕೂಡ ಸಾಧ್ಯ ಇಲ್ಲ, ದೇವ್ರಿಗೆ ಸಾಧ್ಯ ಇಲ್ವಾ? ಹಾಗಾದ್ರೆ ಈಗ ನಾವು ಒಂದ್ಸತಿ ಪ್ರೀತಿ ಮಾಡ್ತೀವಿ, ಆಮೇಲೆ ಡೈವರ್ಸ್ ಕೊಡ್ತೀವಿ. ಯಾಕೆ? ಮದುವೆ ಆಗದೆ ಡೈವರ್ಸ್ ಕೊಡ್ತೀವಿ. ಹಾಗೆ ದೇವ್ರು ಕೂಡ ಪಾಪ ಮಾಡಿದ್ರೆ ನಮ್ ಡೈವರ್ಸ್ ಕೊಡ್ಬೋದಲ್ಲ? ನಿನಗೆ ಸಂಬಂಧ ಇಲ್ಲ ಅಂತ ಹೇಳ್ಕೊಂಡು ದೇವ್ರು ಸಂಪೂರ್ಣ ನಮ್ಮನ್ನ ನರಕಕ್ಕೆ ಹಾಕ್ಬೋದಿತ್ತಲ್ಲ? ಅವ್ರು ಯಾಕೆ ಬಂದು ಶಿಲುಮೆಲ್ಲ ಸತ್ತು ನಮ್ಮನ್ನು ಬಿಡುಗಡೆ ಮಾಡ್ಬೇಕು? ಅಂದ್ರೆ ಅವರ ಒಪ್ಪಂದ ಶಾಶ್ವತ. ಅದಕ್ಕೋಸ್ಕರ ದೇವರು ನಮ್ಮನ್ನು ಉಳಿಸುವ ಸಕಲ ಯೋಜನೆ ಮಾಡ್ತಾರೆ. ನಾವೇ ನಮ್ಮ ಹುಚ್ಚುತನದಿಂದಾಗಿ ನಾವು ದೇವರಿಂದ ದೂರ ಹೋದ್ರು ಕೂಡ, ಅಜ್ಞಾನದಿಂದಾಗಿ ಎಲ್ಲ ದೇವರೇ ನಮ್ಮನ್ನ ಹುಡುಕಿಕೊಂಡು ಬರ್ತಾರೆ. ನಮ್ಮ ಅಪರಾಧ ತನ್ನ ಮೇಲೆ ಹೊತ್ಕೊಳ್ತಾರೆ, ನಮ್ಗಾಗಿ ತಂದೆಯಲ್ಲಿ ಬೇಡ್ಕೊಳ್ತಾರೆ. ನಮ್ಮನ್ನ ಹೇಗೆ ಅವ್ರ ಪಾಪದಿಂದ ಬಿಡುಗಡೆ ಮಾಡಿಕೊಂಡು ನಾವು ಆ ಸಂಬಂಧ ಕಡಿದು ಹೋಗೋದಾಗಿ ಯೇಸು ನೋಡ್ತಾರೆ. ನಾವೇ ಹೋದ್ರು ಕೂಡ ಯೇಸ್ವಾಮಿ ಆ ಸಂಬಂಧ ಮುರಿಯೋದಾಗಿ ಶತ ಪ್ರಯತ್ನ ಮಾಡ್ತಾರೆ ಅವ್ರು. ಅದು ಅದಕ್ಕೆ ಹೇಳ್ತೇವೆ, ಮದುವೆ ಅಂತ ಹೇಳಿದ್ರೆ ಆತರ ಡೈವರ್ಸ್ ಇಲ್ಲ. ಒಂದ್ಸತಿ ಅವರಿಬ್ರು ಒಂದ್ ಶರೀರ, ದೇವ್ರು ಕೂಡಿಸಿದ್ದನ್ನ ನರಮಾನವ ಶಕ್ತಿ ಬೇರ್ಪಡಿಸದಿರಲಿ. ಯಾರು ಬೇರ್ಪಡಿಸದಿರಲಿ? ಯಾಕೆಂದ್ರೆ ನಮ್ಮನ್ನು ಯೇಸುವಿನಿಂದ ಯಾರು ಬೇರ್ಪಡಿಸದಿರಲಿ. ಬೇರ್ಪಡಿಸಕ್ಕಾಗಲ್ಲ. ನೀನು ಹೆಂಡತಿಯಿಂದ ಅಥವಾ ಗಂಡನಿಂದ ಬೇರೆ ಆಗ್ಬೇಡ. ಅವರು ಅದಕ್ಕೆ ತಮ್ಮನ್ನೇ ಅರ್ಪಿಸಿ ಅದನ್ನು ತಮ್ಮ ರಕ್ತದಿಂದ ಶುದ್ಧೀಕರಿಸಿ. ನೋಡಿ, ನಾವು ಪಾಪ ಮಾಡಿ ಇದ್ರಿ ಕೂಡ, ದೇವರ ಅಯೋಗ್ಯ ಮಕ್ಕಳು ದೇವರಿಂದ ದೂರ ಹೋದ್ರು ಕೂಡ, ಸೈತಾನಿಂದ ಹೋದ್ರು ಕೂಡ ಯೇಸು ಏನ್ ಮಾಡ್ತಾರೆ? ತನ್ನ ರಕ್ತದಿಂದ ನಮ್ಮನ್ನ ಶುದ್ಧೀಕರಿಸ್ತಾರೆ. ನಾವ್ ಏನೇ ಹೊಲಸು ಕಾರ್ಯ ಮಾಡಿದ್ರು ಕೂಡ ಯೇಸ್ವಾಮಿ ಈ ಲೋಕದ ಬರೀ ತೀರ್ಥ ಗಿರ್ತಲ್ಲ, ಗೊತ್ತಾಯ್ತಲ್ಲ. ಇಲ್ಲಿ ಎಸೆಕಿಯೇಲ್ ಪ್ರವಾದಿ ಗ್ರಂಥ 36:25 ಹೇಳ್ತಾ ಇದೆ, ನಿರ್ಮಲ ಉದಕ ಪ್ರೋಕ್ಷಿಸಿ ಅಂತ ಹೇಳಿದೆ ಅಲ್ಲ, ಶುದ್ಧ ನೀರು. ಪ್ರೇರಿ, ಆ ಶುದ್ಧ ನೀರು ಯಾವುದು? ಯೇಸು ಸ್ವಾಮಿಯ ಮಗನ ರಕ್ತನೇ.
ಮಗನ ರಕ್ತನೇ. ಯಾಕೆಂದ್ರೆ ಆ ರಕ್ತವನ್ನ ನಮ್ಮ ಶುದ್ಧೀಕರಿಸುವಂತಹದ್ದು ತನ್ನ ಮಗನ ರಕ್ತ. ಅಂದ್ರೆ ಅಂತ ಬೆಲೆ ಯೇಸು ನಮಗೋಸ್ಕರ ಕೊಟ್ಟಿದ್ದಾರೆ. ಅದರಿಂದ ತಮ್ಮನ್ನ ಅದರಿಂದ ಯೇಸು ಸ್ವಾಮಿ ತನ್ನನ್ನೇ ಅರ್ಪಿಸಿದ್ದಾರೆ. ಅದು ಮದುವೆ ಅಂದ್ರೆ ಆತರ. ಮದುವೆ ಅಂದ್ರೆ ಏನು? ತನ್ನನ್ನೇ ಅರ್ಪಣೆ ಮಾಡಿ ಕೊಡೋದು, ಅಂದ್ರೆ ಫ್ರೀಡಮ್ ಕೊಟ್ಟು ಬಿಟ್ಟು ಕೊಡೋದು. ಫ್ರೀಡಮ್ ಆಕ್ಚುಲಿ ಮದುವೆ ಆದ್ಮೇಲೆ ಅದು ಪೌಲ ಕೊರಿಂಥ ಪತ್ರದಲ್ಲಿ ಹೇಳ್ತಾನೆ, 1 ಕೊರಿಂಥ 7ನೇ ಅಧ್ಯಾಯದಲ್ಲಿ ವಚನ 4 ನೋಡ್ರಿ. ಅಲ್ಲಿ ಮದುವೆ ಆದ್ಮೇಲೆ ಗಂಡನಿಗೆ ತನ್ನ ದೇಹದ ಮೇಲೆ ಅಧಿಕಾರ ಇಲ್ಲ. ದೇಹದ ಮೇಲೆ ಅಧಿಕಾರ ಅವನಿಗಿಲ್ಲ, ಸ್ವಾತಂತ್ರ್ಯ ಇಲ್ಲ ಅಲ್ಲಿ. ಅದು ಒಪ್ಪಿಸಿ ಆಯ್ತು. ಅದು ಮದುವೆ ಅಂದ್ರೆ ಆತರ. ಮದುವೆ ಅಂದ್ರೆ ಏನು? ಮದುವೆ ಅಂತ ಹೇಳಿದ್ರೆ ತನ್ನ ಸ್ವಾತಂತ್ರ್ಯವನ್ನು ಒಪ್ಪಿಸಿಕೊಡೋದು. ಗೊತ್ತೈತಲ್ಲ? ನನ್ನತನವನ್ನ ನಾನು, ನನ್ನ ಸ್ವಾತಂತ್ರ್ಯ, ನನ್ನ ಇಚ್ಛೆ ಒಪ್ಪಿಸಿಕೊಡುವುದಕ್ಕೆ ಅದು ಸರೆಂಡರ್. ಅದು ಸರೆಂಡರ್ ಮಾಡುವಂಥದ್ದು. ನನ್ನನ್ನೇ ಇಲ್ದಿದ್ರಲ್ಲಿ ಮದುವೆ ಇಲ್ಲ ಅಲ್ಲಿ. ಒಪ್ಪಿಸಿಕೊಡೋದಿದ್ರೆ ಹಾಗೆ ಅವಳು ಕೂಡ ಒಪ್ಪಿಸಿಕೊಡ್ಬೇಕು ಸಂಪೂರ್ಣವಾಗಿ ತನ್ನನ್ನೇ, ಅವಳ ಸ್ವಾತಂತ್ರ್ಯ ಒಪ್ಪಿಸಿಕೊಡುವಂಥದ್ದು. ಅಂದ್ರೆ ಇಬ್ರು ಕೂಡ ಗುಲಾಮರಾಗ್ತಾರೆ, ಒಬ್ಬರೊಬ್ರು ಗುಲಾಮರಾಗ್ತಾರೆ ಅಂತ. ಅಂದ್ರೆ ಆ ಮಟ್ಟಿಗೆ ಅವರು ಸೇವೆಗೆ ರೆಡಿ ಆಗ್ಬೇಕು ಅಂತ. ಆದ್ರಿಂದ ಇಲ್ಲಿ ಏಸಾಮಿ ನೋಡಿ ತನ್ನನ್ನೇ ಅರ್ಪಿಸಿಕೊಟ್ರು, ತನ್ನ ಸ್ವಾತಂತ್ರ್ಯ ಅರ್ಪಿಸಿಕೊಟ್ರು ನಮ್ಗೆ. ಅದಕ್ಕೆ ಏಸಾಮಿ ಲೋಕದಲ್ಲಿ ಗುಲಾಮರಾಗಿ ಬಂದಿದ್ ನೋಡಿ. ಯೆಶಾಯ ಪ್ರವಾದಿ 42 ನೋಡಿ, 49 ನೋಡಿ ಅಧ್ಯಾಯಗಳು. ಅಲ್ಲೆಲ್ಲ ಏನು ಬಾಧೆ ಪಡೋ ಸೇವಕ ಅಂತ ಕರೆಯಲ್ಪಟ್ಟು ಏಸಾಮಿ ಸಫರಿಂಗ್ ಸರ್ವೆಂಟ್. ಅವ್ರು ಈ ಲೋಕಕ್ಕೆ ಬಂದಿದ್ದ ಹೇಗೆ? ಫಿಲಿಪಿ 2:6ನೇ ವಚನಗಳು ನೋಡಿ. ಫಿಲಿಪಿ 2:6 ವಚನಗಳಿಂದ ದೇವರಿಗೆ ಸಮನಾದ ಪದವಿ ಬಿಟ್ಟು ತನ್ನನ್ನೇ ತಗ್ಗಿಸ್ಕೊಂಡು, ಬರಿದು ಮಾಡಿಕೊಂಡು, ದಾಸನ ರೂಪ ತಾಳಿಕೊಂಡು ದಾಸನಾಗಿ. ಈ ಲೋಕಕ್ಕೆ ಏಸಾಮಿ ಸೂಪರ್ ಮ್ಯಾನ್ ಆಗಿ ಬರ್ಲಿಲ್ಲ, ಅತಿ ಮಾನವನಾಗಿ ಬರ್ಲಿಲ್ಲ, ಒಂದು ಮನುಷ್ಯನ ಯೋಗ್ಯತೆಯಲ್ಲೂ ಬರ್ಲಿಲ್ಲ. ಅವರು ಮನುಷ್ಯನಾಗಿ ಕೂಡ ಆ ಸ್ವಾತಂತ್ರ್ಯ, ಅದು ಗುಲಾಮನಾಗಿ ಬಂದ್ರು ಅವ್ರು ಅಂತ ಬೈಬಲ್ ಸ್ಪಷ್ಟವಾಗಿ. ಅದೇ ಕೊಟ್ಟಿಗೆಯಲ್ಲಿ ಹುಟ್ಟಿದ್ರು. ಏನೇ ಕೊಟ್ಟಿಗೆಯಲ್ಲಿ ಹುಟ್ಟಿದ್ರು ಅವರು? ಗುಲಾಮರು ಹುಟ್ಟುವುದೇ ಕೊಟ್ಟಿಗೆಯಲ್ಲಿ. ಗುಲಾಮರು ಹುಟ್ಟಬೇಕಾದದ್ದೇ ಕೊಟ್ಟಿಗೆಯಲ್ಲಿ, ಅರಮನೆಯಲ್ಲೆಲ್ಲ. ಎಲ್ಲ ನ್ಯಾಯವಾಗಿದೆ, ಕರೆಕ್ಟ್ ಆಗಿದೆ, ಅರ್ಥ ಮಾಡ್ಕೊಂಡ್ರೆ. ಆದ್ರಿಂದ ಯೇಸುಸ್ವಾಮಿ ತನ್ನನ್ನೇ ಅರ್ಪಿಸಿ, ಅದನ್ನು ತಮ್ಮ ರಕ್ತದಿಂದ ಶುದ್ಧೀಕರಿಸಿ ಪಾವನಗೊಳಿಸುತ್ತಾ, ಇದು ಎಫೆಸ 5ನೇ ಅಧ್ಯಾಯದ ವಚನ 26ರಲ್ಲಿ ನಾವು ಓದ್ತೀವಿ. ಪಾವನಗೊಳಿಸುತ್ತಾ ಎಲ್ಲಾ ದೇವರ ಮಕ್ಕಳ ಫಲಭರಿತ ತಾಯಿಯನ್ನಾಗಿ ಮಾಡಿದ್ರು. ಈಗ ನೀವು ಯೋಚನೆ ಮಾಡುವುದು, ಹೆಂಡತಿಗೆ ಹೆಂಡತಿ ತಾಯಿ ಆಗಿ ಆಗ್ತಾಳಲ್ಲ. ಹೆಂಡತಿ ತಾಯಿ ಹಾಗೆ ಹೆಂಡತಿ ಎಲ್ಲಾ ದೇವರ ಮಕ್ಕಳ ಫಲಭರಿತ ತಾಯಿನಾಗಿ ಮಾಡಿದ್ರು. ತಾಯಿನಾಗಿ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಈಗ ಮಕ್ಕಳು ಧರ್ಮಸಭೆಯಲ್ಲಿ ಮಕ್ಕಳು ಅಂದ್ರೆ ಶರೀರದಲ್ಲಿ ಹುಟ್ಟಿದ ಮಕ್ಕಳ ಬಗ್ಗೆನೇ ಹೇಳ್ತಾ ಇಲ್ಲ ಇಲ್ಲಿ. ಗೊತ್ತೆ ತಾಯಿನಾಗಿ ಮಾಡ್ತಾರೆ ಅಂತ ಹೇಳಿದ್ರೆ, ಹೆಂಡತಿಯನ್ನ ತಾಯಿ ಹೆಂಗಾಗ್ತಾಳೆ ಅಂತ ಹೇಳಿದ್ರೆ, ಧರ್ಮಸಭೆ ಹೇಗೆ ನಾವು ಸ್ವಾರ್ಥ ಸಾರ್ತೀವಲ್ವಾ ನೋಡಿ. ಇಲ್ಲಿ ನಾವು ಸ್ವಾರ್ಥ ಯಾಕೆ ಸಾರ್ಬೇಕು ನೋಡ್ರಿ. ಇಲ್ಲಿ ನೀವು ಶರೀರದಲ್ಲಿ ಹುಟ್ಟಿದ ಮಕ್ಕಳ ಬಗ್ಗೆ ಚಿಂತೆ ಮಾಡಬೇಡಿ. ಈಗ ಅದು ಮಕ್ಕಳಲ್ಲ. ಅದು ಈಗ ಇಲ್ಲಿ ಯೇಸುಸ್ವಾಮಿ ತನ್ನ ಪತ್ನಿಯನ್ನು ಹೇಗೆ ತಾಯಿಯಾಗಿ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ನಾವು ಸ್ವಾರ್ಥ ಸಾರ್ತೀವಿ. ಸ್ವಾರ್ಥ ಸಾರುವಾಗ ಏನಾಗ್ತದೆ? ಒಬ್ಬ ವಿಶ್ವಾಸ ತಂದು ಅವನು ಬ್ಯಾಪ್ಟಿಸಮ್ ತಗೊಳ್ತಾನೆ, ನಿನ್ ಮಗನಾಗ್ತಾನೆ ಅವನು, ನಿನ್ ತಾಯಿ ಆಗ್ತಿ ಅವಾಗ. ಅದಕ್ಕೆ ಪೌಲ ಹೇಳ್ತಾನೆ 1 ಕೊರಿಂಥ 4:16 ಅಲ್ಲಿ ಪೌಲ ಏನ್ ಹೇಳ್ತಾನೆ? ನಿಮಗೆ ತುಂಬಾ ಟೀಚರ್ಸ್ ಗಳಿರ್ಬಹುದು. ಮೊನ್ನೆ ಟೀಚರ್ಸ್ ದಿನ ಮಾಡಿದ್ರಲ್ಲ, ಟೀಚರ್ಸ್ ಡೇ ಸೆಲೆಬ್ರೇಷನ್. ಅದಕ್ಕೆ ಪೌಲ ಹೇಳ್ತಾನೆ, ನಿಮ್ಗೆ ಶಿಕ್ಷಕರು ಟೀಚರ್ಸ್ ತುಂಬಾ ಇರಬಹುದು. ಆದ್ರೆ ಅಪ್ಪಂದಿರು, ನಾನು ನಿಮ್ಮ ಅಪ್ಪ ಅಂತ ಹೇಳಿ ನಾನೊಬ್ಬ ನೋಡಿ. 1 ಕೊರಿಂಥ 4:15-16 ನಿಮಗೆ ಕ್ರಿಸ್ತ ಯೇಸುವಿನಲ್ಲಿ ಸಾವಿರಾರು ಮಂದಿ ಶಿಕ್ಷಕರು ಇರ್ಬೋದು, ಸಾವಿರಾರು ಮಂದಿ ಟೀಚರ್ಸ್ ಗಳಿರ್ಬೋದು. ಆದ್ರೆ ನಿಮಗೆ ನಾನೊಬ್ಬನೇ ತಂದೆ ತಾಯಿ, ತಂದೆ ಅಥವಾ ತಾಯಿ ಜನ್ಮ ಕೊಟ್ಟು. ಹೇಗೆ ತಂದೆ ಅಂತ ಹೇಳಿದ್ರೆ, ಶುಭ ಸಂದೇಶದ ಮೂಲಕ ನಾನೇ ನಿಮ್ಮನ್ನ ಕ್ರಿಸ್ತ ಯೇಸುವಿನಲ್ಲಿ ಪಡೆದ ತಂದೆ. ಶುಭ ಸಂದೇಶದ ಮೂಲಕ. ಈಗ ಗೊತ್ತಾಯ್ತು ಯಾಕೆ ಸ್ವಾರ್ಥ ಸಾರಬೇಕು. ಬಟ್ ಎಲ್ಲಿ ನಾವು ಯಾರು ತಂದೆ ಆಗ್ತಿಲ್ಲ, ಯಾಕೆ ನಾವು ಸ್ವಾರ್ಥ ಸಾರ್ತಿಲ್ಲ. ಇವತ್ತು ಮತಾಂತರ ನಿಷೇಧ ಕಾನೂನು ಹೇಳ್ಕೊಂಡು ನಾವೆಲ್ಲ ಹೆದರ್ಕೊಂಡ್ಬಿಟ್ಟಿದ್ದೇವೆ. ಅದರಿಂದ ಏನು ಆಗ್ತದೆ ಅಂತ ಹೇಳಿದ್ರೆ, ನಾವು ತಂದೆ ತಾಯಿಗಳಾಗುದಿಲ್ಲ, ನಾವು ಏನು ಬಂಜೆ ಅಂತಾರಲ್ಲ ಆ ತರ ಆಗಿದೆ. ಈ ಸರ್ಕಾರದ ಕಾನೂನು ನಮ್ಮನ್ನ ಬಂಜೆರನ್ನಾಗಿ ಮಾಡಿದೆ.
ಬಂಜೇರನ್ನಾಗಿ ಮಾಡಿದೆ ಸರ್ಕಾರದ ಕಾನೂನು. ಯಾಕೆಂದ್ರೆ ನಾವು ಯಾರಿಗೆ ಬ್ಯಾಪ್ಟಿಸಮ್ ಕೊಡ್ತೀವಿ ಇಲ್ವಲ್ಲ. ಅಯ್ಯೋ ಬ್ಯಾಪ್ಟಿಸಮ್ ಕೊಡ್ಲಿ, ಅಯ್ಯೋ ಸರ್ಕಾರ ಆ ಮತಾಂತರ ನಿಷೇಧ ಕಾನೂನು ಮಾಡಿದೆ, ಅದರಿಂದ ನಾವು ಗೊಡ್ಡಾಗಿ ಇರ್ತೀವಿ, ನಾವು ಬಂಜಾಗಿ ಇರ್ತೀವಿ. ನಾವು ಯೋಚನೆ ಮಾಡ್ಬೇಕಾದದ್ದು. ಹಾಗಾದ್ರೆ ಮಗುವಿಗೋಸ್ಕರ ತಂದೆಗಳು ಪ್ರಾಣ ಕೊಡಿ, ಎಷ್ಟು ತಾಯಿಂದಿರ್ಬೇಕ್ರಿ. ಡಾಕ್ಟ್ರೇ ನನ್ ಪ್ರಾಣ ಹೋದ್ರೂ ಪರವಾಗಿಲ್ಲ, ಮಗುವಿನ ಪ್ರಾಣ ಉಳಿಸಿ ಅಂತ ಎಷ್ಟು ತಾಯಿಯನ್ನು ಆಸ್ಪತ್ರೆಯಲ್ಲಿ ನೋಡಿ ತನ್ನ ಪ್ರಾಣ ಒತ್ತೆ ಇಡ್ತಾರಲ್ವಾ ಒಂದು ಮಗುವಿಗೋಸ್ಕರ. ಮತ್ತೆ ನಾವ್ ಹೇಳ್ತೀವಿ ಸರ್ಕಾರ ಕಾನೂನು ಉಂಟು, ನಾವು ಜೈಲಿಗೆ ಹೋಗಿ ಯಾಕೆ ಅಂತ ಹೇಳಿದ್ರೆ ಎಂತ ಬಂಜೆ ಅಂತ ಹೇಳ್ಬೇಕು ನಾವು. ಗೊಡ್ಡು ತಂದೆ ತಾಯಿಗಳು ನಾವು ಅಂತ ಹೇಳ್ಬೇಕು, ನಮ್ಮನ್ನ ಹಾಗೆ ಕರ್ಸ್ಕೋಬೇಕು. ಒಪ್ಕೊಡ್ತೀರಾ ನೀವು? ಅವಾಗ ನಮ್ಗೆ ಬೇಜಾರಾಗುತ್ತೆ ಅಲ್ವಾ. ಬಟ್ ನಾವು ಮಾಡುದೇ ಅದಲ್ವಾ. ಏಸ್ವಾಮಿ ನಮ್ ತಾಯಿನಾಗ ಹೆಂಗ್ ಮಾಡ್ತಾರೆ ಏಸ್ವಾಮಿ? ಹಾಗಾದ್ರೆ ಬರೀ ಹೆಂಡತಿ ಆದ್ರೆ ಸಾಕ, ಮಕ್ಕಳು ಬೇಡವಾ? ಈಗ ಅದೇ ತರ ಈಗಿನ ಸ್ಟೈಲ್ ನೋಡಿದ್ರೆ ಮದ್ವೆ ಆಗೋಣ, ಎಂಜಾಯ್ ಮಾಡೋಣ, ಮಕ್ಕಳು ಬೇಡ ಅಂತಾರೆ. ಇದೆಂತ ಎಂಜಾಯ್ಮೆಂಟ್ ಅಪ್ಪ? ಮಕ್ಕಳು ಬೇಡ ಅಂತ ಹೇಳಿದ್ರೆ ಆಗ ನಮ್ಮ ಅಪ್ಪ ಅಮ್ಮ ಬರೀ ಎಂಜಾಯ್ಮೆಂಟ್ ಮದುವೆ ಆಗ್ಬಿಟ್ಟು ಮಕ್ಕಳು ಬೇಡ ಅಂತ ಹೇಳಿದ್ರೆ, ಈ ನಾನು 10ನೇವನು, ನನ್ನ ತಮ್ಮ 11ನೇವನು. ಮಕ್ಕಳು ಅಂದ್ರೆ ಅವ್ರಿಗೆ ಸ್ವರ್ಗ. ಎಷ್ಟು ಮಕ್ಕಳಾದ್ರೂ ಇರ್ಲಿ ಅಂತ ಹೇಳ್ಕೊಂಡು, ಮಕ್ಕಳ ಅವ್ರ ಸಂತೋಷ ತಂದೆ ತಾಯಿಗಳದ್ದು. ಒಂದು ಬೇಕು ಎರಡು ಸಾಕು ಅಂತ ಹೇಳ್ಕೊಂಡು ಹೇಳಿಲ್ಲ ಅವರು. ಆವಾಗ ಬಡತನ ಇದಕ್ಕಿಂತ ಭಯಂಕರ ಇತ್ತು. ಈಗ ಬಡತನ ಏನ್ರಿ, ಈಗ ಒಟ್ಟು ಯಾರು ಉಪವಾಸದಿಂದ ಸಾಯುದಿಲ್ಲ ಈಗ. ಅಂದಿನ ಕಾಲದಲ್ಲಿ ಉಪವಾಸದಿಂದ ಸಾಯೋರು ಎಷ್ಟು ಜನ ಬೇಕಾಗಿತ್ತು. ಏನ್ ಇರ್ತಾ ಇಲ್ಲ, ಬಹಳ ಕಷ್ಟ. ಊಟಕ್ಕೆ ಕಷ್ಟ, ಒಂದು ಹೊತ್ತಿಗೆ ಉಪವಾಸ, ಒಂದೊತ್ತು ಊಟ ಸಿಕ್ಕಿದ್ರು ದೊಡ್ಡದೆ. ಕೆಲವರಿಗೆಲ್ಲ ಬಹಳ ಕಷ್ಟ ಇರ್ತಿತ್ತು. ಗಂಜಿ ನೀರು ಕುಡ್ಕೊಂಡು ಜೀವನ ಮಾಡೋರು ನನ್ಗೆ ಗೊತ್ತು ಕೆಲವರೆಲ್ಲ. ಈಗಂತ ಬಡತನ ಇಲ್ಲ. ಬಟ್ ಶರೀರದಲ್ಲೇ ಎಷ್ಟು ಮಕ್ಕಳನ್ನ ಆಸೆ ಪಡ್ತಿದ್ರು ಅಂದಿನ ಕಾಲದಲ್ಲಿ. 10-15 ಮಕ್ಕಳು ಇರ್ಲಿ ಅಂತ ಹೇಳ್ಕೊಂಡು ಹೇಳೋರು. ಹಾಗಾದ್ರೆ ಏಸಾಮಿ ಇಲ್ಲಿ ಪೌಲ ಹೇಳಿದಾಗೆ, ಪೌಲನಿಗೆ ಎಷ್ಟು ತೊಂದರೆ ಬರ್ಲಿಲ್ಲ ಸ್ವಾರ್ಥೆಗೋಸ್ಕರ. ಓದಿ ಆ 1 ಕೊರಿಂಥ 2 ಕೊರಿಂಥ ಪತ್ರಿಕೆಯಲ್ಲಿ ಹೇಳ್ತಾನೆ ಪೌಲ, ಎಷ್ಟ್ ಸತಿ ಜೈಲಿಗೆ ಹೋದ, ಎಷ್ಟ್ ಸತಿ ಕಲ್ಲಿನ ಹೊಡೆತ ತಿಂದ, ಎಷ್ಟ್ ಸತಿ ಅವನನ್ನ ಚಾಟಿಂದ ಕೊರಡಿಂದ ಹೊಡೆದ್ರು, ಎಷ್ಟು ಹಿಂಸೆ ಕೊಟ್ರು. ಅದೆಲ್ಲ ಎದ್ದಿದ್ರೆ ಪೌಲ ಇವತ್ತು ಇದು ಹೇಳಕ್ ಆಗ್ತಿದ್ದ, ನಾನೊಬ್ಬನೇ ನಿಮ್ ತಂದೆ ಅಂತ? ಪೌಲ ಎದುರು ಕೂತಿದ್ರೆ ಇವತ್ತು ನಾನೊಬ್ಬನೇ ನಿಮ್ಗೆ, ತುಂಬಾ ಜನ ಟೀಚರ್ಸ್ ಇದ್ದಾರೆ, ಮಾಸ್ಟರ್ ಇದ್ದಾರೆ, ಶಿಕ್ಷಕರು, ನಾನೊಬ್ಬನೇ ನಿಮ್ಗೆ ಅಪ್ಪ ಅಂತ ಹೆಂಗ್ ಹೇಳ್ತಿದ್ದ ಪೌಲ? ಅಷ್ಟು ವೇದನೆ ಪಟ್ಟು, ಅಷ್ಟೆಲ್ಲ ರಿಸ್ಕ್ ತಕೊಂಡು ಸ್ವಾರ್ಥ ಸಾರಿ ತುಂಬಾ ಜನರಿಗೆ, ಎಷ್ಟು ಸಾವಿರಗಟ್ಟಲೆ ಜನರನ್ನ ಎಸತ್ತರ್ಲಿಲ್ವಾ? ಅವರಿಗೆಲ್ಲ ಅಪ್ಪ ಸಂತ ಪೌಲ್, ಅಪ್ಪ ಅಥವಾ ಅಮ್ಮ ಸಂತ ಪೌಲ. ಪ್ರಿಯರೇ, ಅದಕ್ಕೆ ಇಲ್ಲಿ ಹೇಳ್ತಾ ಇದೆ, ಎಲ್ಲಾ ದೇವರ ಮಕ್ಕಳ ಫಲಭರಿತ ತಾಯನ್ನಾಗಿ ಮಾಡ್ತಾ ಇದೆ ಅಂತ ಹೇಳಿದ್ರೆ ನಾವು ಸ್ವಾರ್ಥ ಸಾರಬೇಕು. ಯೇಸುವಿನ ಮಹಿಮೆ. ಹೆಂಡತಿ ಕೆಲಸ ಏನ್ರಿ? ಗಂಡನ ಬಗ್ಗೆ ಒಂದು ಒಳ್ಳೆ ಮಾತು ಹೇಳಬೇಕು. ನನ್ ಗಂಡ ತುಂಬಾ ಒಳ್ಳೆಯವರು, ಬರೀ ನನ್ ಗಂಡ ಅಂತ ನಿಂತವನಲ್ಲ, ನನ್ ಗಂಡ ತುಂಬಾ ಒಳ್ಳೆಯವರು. ಅವಾಗ ಏನಾಗ್ತದೆ, ಅಯ್ಯೋ ಹೌದೇನ್ರಿ, ನೀವು ಭಾಗ್ಯವಂತ್ರಿ, ಎಷ್ಟು ಒಳ್ಳೆ ಗಂಡ ನಿಮ್ ದೇವ್ರು ಕೊಟ್ಟಿದ್ದಾರೆ ಅಲ್ವಾ ಅಂತ ನಿಮ್ ಗಂಡನ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರ್ತಾ ಇದೆ. ಮತ್ತೆ ಗಂಡನ ಬಗ್ಗೆ ಅವರಿಗೆ ಯಾವತ್ತೂ ಕೂಡ ಒಂದು ಸದಭಿಮಾನ ಇರ್ತದೆ, ಅಭಿಮಾನ ಇರ್ತದೆ, ಒಂದು ಗೌರವ, ರೆಸ್ಪೆಕ್ಟ್ ಇರ್ತದೆ. ಅದು ಹೆಂಡತಿ ಮಾತಿನಲ್ಲಿದೆ. ಹೆಂಡತಿ ಗಂಡನ ತುಂಬಾ ಒಳ್ಳೆ ವಿಷಯ ಹೇಳಿದ್ರೆ ಎಲ್ರು ಕೂಡ ಅವರಿಗೆ ಗಂಡನ ರೆಸ್ಪೆಕ್ಟ್ ಕೊಡ್ತಾರಲ್ವಾ. ಈಗ ನಾವು ಯೇಸು ಹೆಂಡತಿ ಅಂದ್ಮೇಲೆ ನಾವೇನ್ ಮಾಡ್ಬೇಕು? ನಮ್ ಗಂಡ ಯೇಸು ಆದ್ರೆ ಯೇಸು ಬಗ್ಗೆ ಹೇಳ್ಬೇಕು ಎಲ್ರಿಗೆ, ನಮ್ಗೆ ತುಂಬಾ ಒಳ್ಳೆಯರು ಜೀಸಸ್ ನೋಡಿ, ತುಂಬಾ ಒಳ್ಳೆಯರು ಅಂದ್ರೆ, ನಿಮ್ ಪ್ರಾಣ ಕೊಟ್ಟ ದೇವ್ರು ಎಲ್ರಿಗೋಸ್ಕರ ಪ್ರಾಣ ರಕ್ತ ಸುರಿಸಿಕ್ಕೆ ಎಲ್ಲರನ್ನು ಕಾಪಾಡಿದ್ದಾರೆ, ಅವರು ಎಲ್ಲ ಆಶೀರ್ವಾದ ಮಾಡ್ತಾರೆ ಅಂತ ಸ್ವಾರ್ಥ ಸಾರಬೇಕು. ಆವಾಗ ಅವರಿಗೆ ಯೇಸು ಮೇಲೆ ಅಭಿಮಾನ ಬರ್ತದೆ. ಆಮೇಲೆ ಕೆಲವರು ಇರ್ತಾರೆ, ನಾವು ನಂಬೋದಾ ಈ ಸ್ವಾಮಿನ? ಹೋಗು, ಯಾರ್ ಬೇಕಾದ್ರೆ ನಂಬೋದು. ನಾವು ಬ್ಯಾಪ್ಟಿಸಮ್ ತಗೋಬಹುದು. ಅವಾಗ ಏನಾಗ್ತೇವೆ ನಾವು? ಪೌಲ ಹೇಳ್ದಂಗೆ, ನಾನೊಬ್ಬನೇ ನಿಮ್ಗೆ ತಂದೆ, ಯೇಸುನಲ್ಲಿ ನಾನ್ ನಿಮ್ಮನ್ನು ಪಡ್ಕೊಂಡಿದ್ದೇನೆ. ಬ್ಯಾಪ್ಟಿಸಮ್ ತಗೊಂಡ್ ಕೂಡಲೇ ಯೇಸುನ ಮಕ್ಕಳಾಗ್ತಾರೆ. ಧರ್ಮಸಭೆ ಹಾಗೆ ಏನಾಗ್ತದೆ ಅಂತ ಹೇಳಿದ್ರೆ, ಧರ್ಮಸಭೆ ಹೇಗೆ ತಾಯಿ ಆಗ್ತದೆ? ಸ್ವಾರ್ಥ ಸಾರುವುದರ ಮುಖಾಂತರ. ಎಷ್ಟೋ ಜನರು ರಕ್ಷಣಾ ಮಾರ್ಗಕ್ಕೆ ಬರ್ತಾ ಇರ್ತಾರೆ. ಎಷ್ಟೋ ಜನ ಯೇಸು ಗೊತ್ತಿಲ್ಲದವರು ದೀಕ್ಷೆ ತಗೊಳ್ತಾರೆ, ಬ್ಯಾಪ್ಟಿಸಮ್ ತಗೊಳ್ತಾರೆ. ಈ ಪ್ರಕಾರ ಅವುಗಳಿಗೆ ನಾವು ತಾಯಿ ಆಗ್ತೀವಿ. ಆಗ ಅದಕ್ಕೆ ಸುವಾರ್ತೆ ಸಾರಲೇಬೇಕು. ಅದಕ್ಕೆ ಪೌಲ ಇನ್ನೊಂದ್ ಕಡೆ ಹೇಳ್ತಾನೆ, ಕೊರಿಂಥ ಪತ್ರದಲ್ಲಿ ಹೇಳ್ತಾನೆ, ಏನ್ ಗೊತ್ತಾ? ಸಾರಲೇಬೇಕೆಂಬ ನಿರ್ಬಂಧಕ್ಕೊಳಗಾಗಿದ್ದೇನೆ.
ಇದೇನು ನಾನು ಕೊಚ್ಕೊಳ್ಳುವಂತ ವಿಷಯ ಅಲ್ಲ, ನಾನು ಹೆಮ್ಮೆ ಪಡ್ಕೊಳ್ಳುವಂತ ವಿಷಯ ಅಲ್ಲ. ನಾನು ಸ್ವಾರ್ಥ ಸಾರದೆ 10 ಜನ ಕ್ರಿಶ್ಚಿಯನ್ ಆದ್ರು, ನಾನು ಸ್ವಾರ್ಥ ಸಾರದೆ ಅಲ್ಲಿ 25 ಜನ ಬ್ಯಾಪ್ಟಿಸಮ್ ತಗೊಂಡ್ರು, ನಾನೇನು ಹೊಗಳಿಕೊಳ್ಳೋದು? ಇದು ನನ್ನ ಕರ್ತವ್ಯ. ಇದು ನನ್ನ ಗಂಡನ ಬಗ್ಗೆ ಒಳ್ಳೇದು ನನ್ನ ವಿಷಯ ಹೇಳಲೇಬೇಕು. ಅವ್ರು ಏಸು ನಂಬಿದಾಗ ಅವ್ರನ್ನ ನಾವು ಕರ್ಕೊಂಡ್ ಬರ್ಲೇಬೇಕು ಗಂಡನ ಹತ್ರ. ಅದರಿಂದ ಇದು ನಮ್ಗೆ ಒಂದು ಕರ್ತವ್ಯ, ನಾವು ಮಾಡ್ಲೇಬೇಕಾದದ್ದು. ಫಲಭರಿತ ತಾಯಿನಾಗಿ ಮಾಡಿದ್ರು. ಶರೀರ ಎಂಬ ಪದ ಶಿರ ಹೊಂದಿರುವ ಅಂಗಾಂಗಗಳ ಐಕ್ಯತನ ವ್ಯಕ್ತಪಡಿಸಿದರೆ, ಶರೀರ ಎಂಬ ಪದ ಬಾಡಿ, ಶಿರಸ್ಸು ಮತ್ತು ಹೆಡ್ ಅಂಡ್ ಬಾಡಿ. ಶರೀರ ಎಂಬ ಪದ ಶಿರ ಹೊಂದಿರುವ ಅಂದ್ರೆ ತಲೆ ಹೊಂದಿರುವ ಅಂಗಾಂಗಗಳ ಐಕ್ಯತೆಯನ್ನು ವ್ಯಕ್ತಪಡಿಸಿದರೆ, ತಲೆ ಮತ್ತು ಬಾಡಿ ಇದು ಐಕ್ಯತೆ ಹೇಗೆ ಹೊಂದಾಣಿಕೆಯಿಂದ ಕೆಲಸ ಮಾಡ್ತಾ ಇದೆ ವ್ಯಕ್ತಪಡಿಸಿದ್ರೆ, ವಧು ಎಂಬ ಪದ ಬ್ರೈಡ್ ಇವೆರಡರ ಮಧ್ಯದ ವಿಭಿನ್ನ ಸಂಬಂಧ ಒತ್ತಿ ಹೇಳುತ್ತದೆ. ವಿಭಿನ್ನ ಸಂಬಂಧ ಗೊತ್ತೈತಲ್ಲ, ಗುಲಾಮರಲ್ಲ, ದಾಸರಲ್ಲ. ಬಾಡಿ ಅಂತ ಹೇಳಿದ್ಕೊಳ್ಳಿ ಏನಾಗ್ತದ, ಹೆಡ್ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳಿ. ಬಟ್ ಇಲ್ಲಿ ವಿಭಿನ್ನ ಸಂಬಂಧ, ಅದಕ್ಕೆ ಇಲ್ಲಿ ಹೆಂಡತಿ ಅಂತ ಹೇಳುವಾಗ ಇನ್ನೊಂದು ಅರ್ಥ ಬರ್ತಾ ಇದೆ. ಯಾಕೆಂತ ಹೇಳಿದ್ರೆ ಇಬ್ರು ಸ್ವತಂತ್ರ ವ್ಯಕ್ತಿಗಳು. ಗಂಡನು ಸ್ವತಂತ್ರ ವ್ಯಕ್ತಿ, ಹೆಂಡತಿನೂ ಸ್ವತಂತ್ರ ವ್ಯಕ್ತಿ. ಗಂಡನಿಗೆ ಎಷ್ಟು ಫ್ರೀಡಮ್ ಉಂಟು, ಹೆಂಡತಿಗೂ ಫ್ರೀಡಮ್ ಉಂಟು. ಗಂಡನಿಗೆ ಏನು ಆಸೆ ಆಕಾಂಕ್ಷೆಗಳು, ಹೆಂಡತಿಗೂ ಅದೇ ತರ ಆಸೆ ಆಕಾಂಕ್ಷೆಗಳು. ಗಂಡನಿಗೆ ಬೇಕು ಬೇಡಗಳು, ಹೆಂಡತಿಗೂ ಅದೇ ಬೇಕು ಬೇಡಗಳು. ಯಾಕಂದ್ರೆ ಇಬ್ರು ಸ್ವತಂತ್ರ ವ್ಯಕ್ತಿಗಳು. ವಿಭಿನ್ನತೆ, ಅದಕ್ಕೆ ಹೇಳುದು ವೈವಿಧ್ಯತೆಯಲ್ಲಿ ಏಕತೆ ಅಂತ. ವೈವಿಧ್ಯತೆಯಲ್ಲಿ, ಇಲ್ಲಿ ವೈವಿಧ್ಯತೆನ ಅಳಿಸುವುದಿಲ್ಲ, ಅಳಿಸಕ್ ಸಾಧ್ಯ ಇಲ್ಲ. ಗಂಡ ಅಂದ್ಮೇಲೆ ಗಂಡನೇ, ಹೆಂಡತಿ ಅಂದ್ಮೇಲೆ ಹೆಂಡತಿನೇ. ಆ ಐಡೆಂಟಿಟಿ ಇದ್ದೇ ಇರ್ತದೆ ಅದು. ಈಗ ಪಿತಾಸುತ ಪೈತ್ರ ಒಂದೇ ದೇವ್ರು, ಅದು ಏಕತೆ. ಬಟ್ ವೈವಿಧ್ಯತೆ ಏನು? ತಂದೆ ಮಗ ಅಲ್ಲ, ಮಗ ತಂದೆ ಅಲ್ಲ, ಮಗ ತಂದೆ ಪವಿತ್ರಾತ್ಮ ಅಲ್ಲ, ಪವಿತ್ರಾತ್ಮ ಮಗ ತಂದೆ ಅಲ್ಲ. ಯಾಕೆಂದ್ರೆ ವಿಭಿನ್ನ ವ್ಯಕ್ತಿಗಳವರು, ಸ್ವತಂತ್ರ ವ್ಯಕ್ತಿಗಳು. ಸ್ವತಂತ್ರ ವ್ಯಕ್ತಿಗಳು. ಒಂದೇ ದೇವ್ರಂತ ಕೂಡಲೇ ಅವ್ರೇನು ಬರೀ ಗೊಂಬೆಗಳಲ್ಲ. 3 ಸ್ವತಂತ್ರ ವ್ಯಕ್ತಿಗಳು, ಇಂಡಿಪೆಂಡೆಂಟ್ ಪರ್ಸನ್ಸ್. 3 ಜನ ಕೂಡ ಅವ್ರದ್ದೇ ಬೇಕು ಬೇಡ, ಆಸೆ ಆಕಾಂಕ್ಷೆಗಳು ಎಲ್ಲ ಇದ್ದೇ ಇರ್ತದೆ. ಗೆಸೆಮನಿ ತೋಪಿನಲ್ಲಿ ನೋಡ್ರಿ, ಗೆಸೆಮನಿ ತೋಪಿನಲ್ಲಿ ಅಪ್ಪ ಶಿಲುಬೆ ಮರಣ ಚಿತ್ತಾದ್ರೆ ದೂರ ಮಾಡು, ದೂರ ಮಾಡು ದಯವಿಟ್ಟು. ಆಮೇಲೆ ಸ್ವಾಮಿ ಏನ್ ಹೇಳ್ತಾರಪ್ಪ, ನಿನ್ ಚಿತ್ತ ಆಗ್ಲಿ, ಒಂದು ವೇಳೆ ಆದ್ರೆ ಅಲ್ಲಿ ಯೇಸು ಚಿತ್ತ ಮನುಷ್ಯನಾಗಿ ಬಂದ್ಮೇಲೆ, ನಮ್ದು ಮನುಷ್ಯನಾದ್ಮೇಲೆ ನಮ್ದು ನಾವು ಲೋಕದ ರೀತಿಯಲ್ಲಿ ಚಿಂತನೆ ಮಾಡ್ಬೇಕಾಗತ್ತೆ, ಮಾಡ್ತೀವಿ. ಅದಕ್ಕೆ ಇಲ್ಲಿ ಯೇಸ್ವಾಮಿ ಪ್ರೇಯರ್ ಅಂದ್ರೆ ಆತರ. ಯೇಸ್ವಾಮಿ ಏನ್ ಮಾಡ್ತಾರೆ, ಅವ್ರು ಬಲಹೀನ ಶರೀರದಲ್ಲಿ ಬಂದ್ರು ಕೂಡ, ಅವರಲ್ಲಿ ಲೋಕದ ಆಸೆಗಳು ಚಿಂತನೆಗಳು ಕೂಡ ಶೋಧನೆಗಳು ಬಂದ್ರು ಕೂಡ ಯೇಸ್ವಾಮಿ ಹೇಳ್ತಾರೆ, ಆ ಪ್ರೇಯರ್ ಅಲ್ಲಿ ಏನ್ ಮಾಡ್ತಾರೆ, ಅದನ್ನೆಲ್ಲ ತಂದೆ ಚಿತ್ತಕ್ಕೆ ಒಳಪಡಿಸಿ ಅಪ್ಪ ನಿನ್ ಚಿತ್ತ ಆಗ್ಲಿ ಅಂತ ಪ್ರೇಯರ್ ಮಾಡ್ತಾರೆ. ಅಲ್ಲಿ ನಮ್ಗೆ ಗೊತ್ತಾಗ್ತದೆ ತಂದೆ ಮತ್ತು ಮಗ ನಿನ್ ಚಿತ್ತ ನೆರವೇರ್ಲಿ ಅಂತ ಹೇಳುವಾಗ, ಯೇಸುಗೂ ಚಿತ್ತ ಇತ್ತು, ಆದ್ರೆ ಇಲ್ಲ ನನ್ ಚಿತ್ತ ಸರೆಂಡರ್ ಮಾಡ್ತೀನಿ, ನಿನ್ ಚಿತ್ತ ಆಗ್ಲಿ ಅಂತ. ಯಾರಿಗೆ ಬದುಕ್ಲಿಕ್ಕೆ ಆಸೆ ಇಲ್ಲ ಹೇಳ್ರಿ? ಏಸಮ್ಮ 33 ವರ್ಷದಲ್ಲಿ ಸಾವಿದ, ಅವ್ರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಅವ್ರಿಗೆ ಇನ್ನೂ ಕೂಡ ಆಸೆ ಇದ್ದಿರ್ಬೋದು, ಅಯ್ಯೋ ನಾನು ಇನ್ನೂ ಸ್ವಾರ್ಥ ಸಾರ್ತೀನಿ, ಇನ್ನೂ ಕೂಡ ಜನರಿಗೆ ಒಳ್ಳೇದ್ ಮಾಡ್ತೀನಿ ಅಂತ ಆಸೆ ಇಲ್ವಾ? ಆದ್ರೆ ಏನಾಗ್ತಾ, ಇಲ್ಲ ಮಗನೇ ನೀನ್ ಸಾಯ್ಬೇಕು. ಹೌದಾ ತಂದೆ, ನಾನ್ ಸಾಯ್ಬೇಕಾ? ಅದಕ್ಕೆ ಅಲ್ಲಿ ಆಮೇಲೆ ಏಸಂತಾರೆ ತನ್ನನ್ನೇ, ಅಲ್ಲಿ ಇಂಡಿಪೆಂಡೆಂಟ್, ಏಸಮ್ ಇಂಡಿಪೆಂಡೆಂಟ್, ತಂದೆ ಕೂಡ ಇಂಡಿಪೆಂಡೆಂಟ್. ಅಲ್ಲಿ ಏನ್ ಮಾಡ್ತಾರೆ, ತನ್ನ ಚಿತ್ತ ತಂದೆಗೆ ಒಪ್ಪಿಸ್ಕೊಡ್ತಾ ಇರ್ತಾರೆ. ಸ್ವಂತ ಇಷ್ಟದಿಂದ ಒಪ್ಪಿಸ್ಕೊಡ್ತಾ ಇದ್ದಾರೆ. ಅಲ್ಲಿ ಬಲವಂತ ಇಲ್ಲ, ಅಲ್ಲಿ ಯಾವ ಒತ್ತಡ ಇಲ್ಲ. ಅಲ್ಲಿ ಗೊತ್ತಿದಲ್ಲ, ಒತ್ತಡ ಇಲ್ಲ. ಏಸಮ್ ಬೇಕಾದ್ರೆ ನಿರಾಕರಿಸಬಹುದು, ಇಲ್ಲ ಬೇಡ ನಮ್ಗೂ ಒಂದು ಆದರ್ಶ ಆಗ್ಬೇಕಂತ ಹೇಳಿ ಏಸಮ್ ಹೇಳ್ತಾರೆ. ಮತ್ತೆ ಅದರಿಂದ ಒಳಿತಾಗುವುದರಿಂದ ತಂದೆ ಚಿತ್ತ ಯಾವತ್ತೂ ಒಳ್ಳೇದೇ. ಈಗ ಮನುಷ್ಯನಾಗಿ ನಮಗೆ ಈಗ ಏಸಮಿ ಲಿಮಿಟೆಡ್ ನಾಲೆಜ್ ಇತ್ತು. ಅದು ಲೂಕನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಓದಿದ್ರೆ ಗೊತ್ತಾಗ್ತದೆ ನಿಮ್ಗೆ, 51-2 ಏನೋ ಅಲ್ಲಿ ಉಂಟಲ್ಲ, ಏಸಮಿ ಜ್ಞಾನದಲ್ಲಿ ಪ್ರವರ್ತಿಸಿದ್ರು, ಜ್ಞಾನದಲ್ಲಿ ಬೆಳೀತಾ ಬಂದ್ರು. ಒಂದ್ ವೇಳೆ ಪರ್ಫೆಕ್ಟ್ ಜ್ಞಾನ ಇದ್ದಿದ್ರೆ ಯಾಕೆ ಲೂಕ ಹೇಳ್ತಾರಲ್ಲಿ ಜ್ಞಾನದಲ್ಲಿ ಪ್ರವರ್ತಿಸಿದ್ರು ಅಂತ. ಮತ್ತೆ ಏಸಮಿ ಹೇಳ್ತಾರಲ್ಲಿ ಇದು ತಂದೆಗೆ ಮಾತ್ರ ಗೊತ್ತು, ಮಗನಿಗೂ ಗೊತ್ತಿಲ್ಲ ಅಂತ ಹೇಳ್ಕೊಂಡು ಏಸಮಿ ಯಾಕೆ ಹೇಳ್ತಾರೆ? ಅದರಿಂದ ಮನುಷ್ಯನಾದ್ಮೇಲೆ ಏಸಮಿ ಮನುಷ್ಯನಾಗಿ ಜೀವನ ಮಾಡಿದ್ರು. ಅದ ದೇವರ ಜ್ಞಾನವನ್ನ ಅವರು ಉಪಯೋಗ ಮಾಡ್ಲಿಲ್ಲ. ಅವ್ರನ್ನ ಏಸ್ವಾಮಿ ದೇವರ ಜ್ಞಾನ, ದೇವರ ಆ ಶಕ್ತಿ,
ಮನುಷ್ಯನಾಗಿ ಇಲ್ದಿದ್ರೆ ಯೇಸು ಡೂಪ್ಲಿಕೇಟ್ ಆಗ್ತಿದ್ರಲ್ವಾ, ಕಪಟಿ ಮನುಷ್ಯ ಆಗ್ತಿದ್ರಲ್ವಾ, ಕಪಟಿ ಮನುಷ್ಯ ಆಗ್ತಿದ್ರು, ಬರೀ ನಮ್ಗೆ ಮೋಸ ಮಾಡಕ್ ಬಂದವರು ಅಂತ ಆಗ್ತಿತ್ತಲ್ವಾ. ಒಂದು ವೇಳೆ ಅವ್ರು ದೈವಶಕ್ತಿ ಎಲ್ಲಾದ್ರೂ ಉಪಯೋಗ ಮಾಡಿದ್ರೆ, ಜ್ಞಾನದಲ್ಲಿ ಆಗ್ಲಿ ಶಕ್ತಿಯಲ್ಲಿ ಆಗ್ಲಿ, ಯಾವ್ದು ದೈವಶಕ್ತಿ ತನ್ನ ಶಕ್ತಿ ಉಪಯೋಗ ಮಾಡಿದ್ರೆ ಅಲ್ಲಿ ಯೇಸು ಕಪಟಿ ಮನುಷ್ಯ ಆಗ್ತಿದ್ರು, ಅವ್ರು ಡೂಪ್ಲಿಕೇಟ್ ಆಗ್ತಿದ್ರು. ಅದರಿಂದ ಯೇಸು ನಿಜವಾದಂತ ಒಂದು ಮನುಷ್ಯ ಆದ್ರಿಂದ ಅವರು ಮನುಷ್ಯನಂತೆ ಬಲಹೀನತೆಯಲ್ಲಿ ಜೀವನ ಮಾಡಿದ್ರು. ಅದಕ್ಕೋಸ್ಕರ ಶೋಧನೆಗಳು ಅವ್ರನ್ನ ತುಂಬಾ ಕಾಡ್ತಿದ್ದು ಮನುಷ್ಯರಾದ್ಮೇಲೆ. ಆದ್ರೆ ಯೇಸು ಅದನ್ನೆಲ್ಲ ಜಯಿಸಿ ನಮ್ಗೊಂದು ಆದರ್ಶ ಆಗಿದ್ದಾರೆ. ನಾವು ಕೂಡ ಜಯಿಸಬಹುದು ಅಂತ ಒಂದು ನಮ್ಮಲ್ಲಿ ನಿರೀಕ್ಷೆ ಯೇಸು ಹುಟ್ಟಿಸಿದ್ದಾರೆ. ಅದಕ್ಕೆ ಆದ್ರಿಂದ ಇಲ್ಲಿ ವಧು ಎಂಬ ಪದದ ಇವೆರಡರ ಮಧ್ಯದ ವಿಭಿನ್ನ ಸಂಬಂಧ, ಗಂಡ ಹೆಂಡತಿ ಗೊತ್ತೈತಲ್ಲ, ಅವರು ಬೇರೆ ಬೇರೆ ಸ್ವತಂತ್ರವರು. ಆ ಸ್ವತಂತ್ರ ವ್ಯಕ್ತಿಗಳು ಹೇಗೆ ಒಂದಾಗಿ ಅನ್ಯೋನ್ಯವಾಗಿ ಹೋಗ್ತವೆ, ತನ್ನಲ್ಲಿ ನಾಶ ಆಗೋದಿಲ್ಲ. ಈಗ ನಾವು ಯೇಸಲ್ಲಿ ಐಕ್ಯವಾದ ಕೂಡಲೇ ನಮ್ತನ ನಾಶ ಆಗಲ್ಲ, ಗೊತ್ತೈತಲ್ಲ. ನಾವೇನೋ ಬರೇ ಏನು ಇನ್ನು ನಾವು ಎಂಬುದು ಇಲ್ವೇ ಇಲ್ಲ ಅಂತ ಇಲ್ಲ, ನಾನೇ ಆಗಿರ್ತೀವಿ. ಅಲ್ಲಿ ಇದ್ರೂ ಕೂಡ ನನ್ನತನ ನಾನೇ ಆಗಿ ಇರ್ತೀವಿ. ಅದು ಅಷ್ಟು ಒಂದಾದ್ರೂ ಕೂಡ ಪಿತಾಸುತ ಪವಿತ್ರಾತ್ಮ ಒಂದೇ ದೇವರಾದ್ರೂ ಕೂಡ ವ್ಯಕ್ತಿಗಳು ಬೇರೆ ಬೇರೆ. ಹಾಗೆ ನಾವು ಯೇಸು ಒಂದಾದ್ರೂ ಕೂಡ ನಾವು ವ್ಯಕ್ತಿಗಳು ಬೇರೆ ಬೇರೆ ಎಂಬ ವಿಭಿನ್ನ ಸಂಬಂಧವನ್ನ ಇಲ್ಲಿ ಒತ್ತಿ ಹೇಳುತ್ತೆ. ಅದರಿಂದ ಇದನ್ನ ನೆಕ್ಸ್ಟ್ ವೀಕ್ ಕಂಟಿನ್ಯೂ ಮಾಡ್ತೀನಿ. ಇಂಗ್ಲಿಷ್ ಇದಕ್ಕೆ ಬಂದಿಲ್ಲ, ನಾನು ಕನ್ನಡದಲ್ಲಿ ಇದ್ದದ್ದಲ್ಲಿ ಕ್ಲೇಮ್ ಮಾಡಿದೆ. ಇಂಗ್ಲಿಷ್ ನಲ್ಲಿ ದ ಕ್ಯಾಟೆಕಿಸಮ್ ಆಫ್ ಕ್ಯಾಥಲಿಕ್ ಚರ್ಚ್ ಅಲ್ಲಿ ಆರ್ಟಿಕಲ್ 796 ಅದನ್ನ ಮುಂದೆ ನಾವು ನೋಡೋಣ ನೆಕ್ಸ್ಟ್ ಇದ್ರಲ್ಲಿ. ತಂದೆ ಆದ ನಿಮ್ಗೆ ಸ್ತೋತ್ರ, ಆರಾಧನೆ ಮಹಿಮೆ ಸಲ್ಲಿಸ್ತೀವಿ. ಅಪ್ಪ ತಂದೆ ನಿಮ್ಗೆ ಸ್ತೋತ್ರವಾಗಲಿ. ತಂದೆ ಆದ ದೇವರೇ, ಇವತ್ತು ನಾವು ಏನು ಅಲ್ಲದ ನಮ್ಮನ್ನ ಎಂತ ಒಂದು ಅಂತಸ್ತಿಗೆ ಏರಿಸಿದ್ದೀರಿ. ನಿಮ್ಮ ಮಗನಾದ ಯೇಸು ಕ್ರಿಸ್ತರ ಮುಖಾಂತರ ನಮ್ಮನ್ನು ಎಂತ ಒಂದು ಪಾವನತೆ ಮಟ್ಟಕ್ಕೆ ಏರಿಸಿದ್ದೀರಿ. ಎಂತ ಒಂದು ಅದ್ಭುತವಾದಂತ ಒಂದು ಸ್ಥಾನಕ್ಕೆ ನಮ್ಮನ್ನ ಏರಿಸಿದ್ರಿ. ನಿಮ್ಮ ಮಗನ ಸ್ಥಾನಕ್ಕೆ ನಮ್ಮನ್ನ ಏರಿಸಿದ್ದೀರಿ ಅಪ್ಪ ತಂದೆ. ಇದು ನಿಮ್ಮ ಅದ್ಭುತವಾದ ಪ್ರೀತಿಯಪ್ಪ. ನಿಮ್ಮ ಮಗನ ಮುಖಾಂತರ ನಮ್ಮಲ್ಲಿ ಎಂತ ಒಂದು ಬದಲಾವಣೆ ತಂದಿರಿ ಅಪ್ಪ. ಇದಕ್ಕೆಲ್ಲ ನಮ್ಗೆ ವಂದನೆ, ಸ್ತೋತ್ರ, ಮಹಿಮೆ ಸಲ್ಲಿಸ್ತೇವೆ ಅಪ್ಪ ತಂದೆ. ಅದೇ ನಮ್ಮನ್ನ ಆಶೀರ್ವಾದ ಮಾಡಿ ಅಂತ ಒಂದು ಮಟ್ಟದಲ್ಲಿ ಆ ಯೋಗ್ಯತೆಯಲ್ಲಿ ನಾವು ಜೀವನ ಮಾಡುವಾಗೆ ಕೃಪೆ ನೀಡಿಯಪ್ಪ. ಕೆಲವು ಸತಿ ನಾವು ಮರ್ತು ಬಾಳ್ತೀವಿ, ಲೋಕದ ವ್ಯಕ್ತಿಗಳಾಗಿ ಲೋಕದ ವ್ಯಕ್ತಿಗಳಾಗಿ ಕೆಲವು ಸತಿ ಪಾಪ ಜೀವಿತದಲ್ಲಿ ಸೈತಾನನ ಮಕ್ಕಳಾಗಿ ನಾವು ಬಾಳ್ತೀವಿ. ನಿಮ್ಮನ್ನು ತುಂಬಾ ನಾವು ನೋಯಿಸ್ತೇವೆ, ದುಃಖ ಪಡಿಸ್ತೇವೆ. ಆದ್ರೆ ತಂದೆ ಆ ದೇವರೇ, ನಮ್ಮ ಸಂಬಂಧನ ಅರ್ತ್ಕೊಂಡು ನಾವು ಯೇಸುವಿಗೆ, ನಮ್ಮ ಪತಿಯಾದ ಯೇಸುವಿಗೆ ಯಾವುದೇ ರೀತಿಯಲ್ಲಿ ಕಳಂಕ ಬಾರದಾಗೆ ನಾವು ಕೂಡ ಪರಿಶುದ್ಧ ಜೀವನ ನಡೆಸಿ ನಿಮ್ಮ ಯೋಗ್ಯ ಮಕ್ಕಳಾಗಿ ಬಾಳುವ ಕೃಪೆ ನಮ್ಮೆಲ್ಲರೂ ಕೂಡ ಅನುಗ್ರಹಿಸಿ. ನಮ್ಮ ಪ್ರಭು ಯೇಸುವಿನ ಮುಖಾಂತರ ತಂದೆ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ, ಆಮೆನ್. ಸರ್ವಶಕ್ತ ದೇವರಾದ ಪಿತಾಸುತ ಪವಿತ್ರಾತ್ಮರು ನಿಮ್ಮೆಲ್ಲರನ್ನ ಆಶೀರ್ವದಿಸಿ ಕಾಪಾಡಲಿ, ಆಮೆನ್. Amen. Amen. Thank you so much, Father. Thank you.